ಬೇಕೇ ಬೇಕು. ಅದನ್ನ ನಾನಾ ರಸದಲ್ಲಿ ಹೇಳಿ, ಭಯಾನಕದಲ್ಲಿ ಹೇಳ್ಬೇಕು. ಆಗ್ತಾ ಇಲ್ಲ, ಬೇಕೇ ಬೇಕು. ಕರುಣ ಏನಾದ್ರೂ ಒಂದು ಮಾಡಿ ಈಗ ಫ್ಲೈಟ್ ಅಲ್ಲಿ. ಕಣ್ಣು ಇದೆ ಆದ್ರೆ ನೋಡಕ್ಕಾಗಲ್ಲ, ಅದು ಏನು? ಮನಸ್ಸು. ಮನಸ್ಸು. ಕೋಟಿ ಕೊಟ್ಟು ನಾನು ಇದಕ್ಕೊಂದು ಕಾಂಪ್ರಮೈಸ್ ಆಗಲ್ಲ ಅಂತ ವಿಚಾರ ಇದ್ದಾಗ ಯಾವುದು? ನಿಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಬಂದಾಗ ಬಾಯ್ಸ್ ಯಾಕೆ ಕಾಂಪ್ರಮೈಸ್ ಆಗಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಕಾಂಪ್ರಮೈಸ್ ಆಗದೇ ಇರೋ ರೀತಿನೇ ಮಾಡಿರೋಂಥ ಸಿನಿಮಾ. ದಯವಿಟ್ಟು ಪ್ರೈವಸಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇದೆಯಲ್ಲ, ಅದು ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡಿದಾಗಲೇ ಗೊತ್ತಾಗುತ್ತೆ. ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ದಿವಸನೇ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಇವತ್ತು ನಮ್ಮ ಜೊತೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಚಿತ್ರತಂಡ ಇದೆ. ಸೊ ಕೇಳೋಣ ಯಾಕೆ ಬಾಯ್ಸ್ ಕಾಂಪ್ರಮೈಸ್ ಆಗಲ್ಲ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆ ಬ್ಯೂಟಿಫುಲ್ ಲೇಡಿ ಕೂಡ ಕೂತಿದ್ದಾರೆ. ಅವ್ರ ಹತ್ರ ಕೇಳೋಣ ಬಾಯ್ಸ್ ಯಾಕೆ ಕಾಂಪ್ರಮೈಸ್ ಆಗಲ್ಲ ಅನ್ನುವಂಥದ್ದು. ಸೊ ಇಡೀ ಚಿತ್ರತಂಡ ನಮ್ಮ ಜೊತೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ, ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಸೊ ನಿಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಬಂದಾಗ ಬಾಯ್ಸ್ ಯಾಕೆ ಕಾಂಪ್ರಮೈಸ್ ಆಗಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಬಾಯ್ಸ್ ಎಲ್ಲರೂ ಕಾಂಪ್ರಮೈಸ್ ಆಗಲ್ಲ, ಆಗ್ದೇನೆ ಬದುಕ್ಬೇಕು ಅಂತಾನೆ ಬದುಕ್ತಿರ್ತಾರೆ. ಬಟ್ ಲೈಫ್ ಹೆಂಗೆ ಅಂತ ಅಂದ್ರೆ ಒಂದಲ್ಲ ಒಂದ್ ಮೊಮೆಂಟ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಸುತ್ತೆ. ಅದು ಲೋಕ ರೂಢಿ ಆಗ್ತಿದೆ. ಬಟ್ ಎಲ್ರು ಅವ್ರ ಲೈಫ್ ಅಲ್ಲಿ ಕಾಂಪ್ರಮೈಸ್ ಆಗದೆ ಏನೋ ಒಂದು ಮಾಡ್ಬೇಕು ಅಥವಾ ಅಚೀವ್ ಮಾಡ್ಬೇಕು ಅಥವಾ ಏನೋ ಒಂದು ಯಾವ್ದಾರ ಒಂದು ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗದೆ ನಾವು ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅವಾಗ ಮಾಡ್ಬೋದು. ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗ್ಬಿಟ್ರೆ ಏನೂ ಮಾಡಕ್ಕಾಗಲ್ಲ. ಅಫ್ಕೋರ್ಸ್ ಫ್ಯಾಮಿಲಿ ವಿಚಾರ ಅಂತ ಬಂದಾಗ ಅಪ್ಪ ಅಮ್ಮಗೋಸ್ಕರ ಕೆಲವು ಕಾಂಪ್ರಮೈಸಸ್ ಆಗ್ಬೇಕಾಗುತ್ತೆ, ಹೆಂಡತಿಗೋಸ್ಕರ ಆಗ್ಬೇಕಾಗುತ್ತೆ, ಆತರ ಇರುತ್ತೆ. ಹುಡುಗಿಗೋಸ್ಕರ ಕಾಂಪ್ರಮೈಸ್ ಆಗಲ್ವಾ? ಹುಡುಗಿಗೋಸ್ಕರ ಅಫ್ಕೋರ್ಸ್ ಸ್ವಲ್ಪ ಆಗೇ ಆಗ್ಬೇಕಲ್ವಾ ಹುಡುಗರು, ಇಲ್ಲ ಹುಡುಗಿ ಬಿಡಲ್ವಲ್ಲ. ಫ್ರೆಂಡ್ಸ್ಗೋಸ್ಕರನೂ ಅಫ್ಕೋರ್ಸ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂದಾಗ ನನ್ನ ಪುಟ ಕಾಂಪ್ರಮೈಸಸ್ ಆಗ್ಬೇಕಾಗುತ್ತೆ. ಬಟ್ ಏನಂದ್ರೆ ಎಲ್ಲಾರು ಒಳ್ಳೆ ತರನೇ ಎಲ್ಲಾರು ಸರಿ ಇರ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಬಟ್ ಹತ್ರದ ಫ್ರೆಂಡ್ಸು ಅಂತ ಅಂದಾಗ, ನಮ್ಗೆ ಸ್ನೇಹ ಬೇಕು ಅಂತ ಅಂದಾಗ ಸಣ್ಣ ಪುಟ್ಟ ಕಾಂಪ್ರಮೈಸಸ್ ಆಗ್ಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ಸರಿ ಇರಲ್ಲ, ಎಲ್ಲಾದ್ರಲ್ಲೂ ಏನಾರು ಒಂದು ಕೊರತೆ ಇರುತ್ತೆ. ನಮ್ಗೆ ಬಾಂಧವ್ಯ ಇಂಪಾರ್ಟೆಂಟ್ ಆಗಿದ್ದಾಗ ಆ ಸಣ್ಣ ಪುಟ್ಟ ತಪ್ಪನ ಮರೆತ್ಕೊಂಡು ನಾವ್ ಜೊತೆಗಿರ್ಬೇಕಾಗತ್ತೆ ಅಷ್ಟೇ. ನಕ್ಷತ್ರ, ನೀವು ಹೇಳಿ, ಬಾಯ್ಸ್ ಕಾಂಪ್ರಮೈಸ್ ಆಗಲ್ವಾ? ಆಗ್ತಾರೆ. ಯಾವ ವಿಚಾರಕ್ಕೆ ಆಗ್ಲಿಲ್ಲ ಅಂದ್ರೆ ತುಂಬಾ ಲೈಕ್ ಫೇಸಸ್ ಮಾಡ್ಬೇಕಾಗುತ್ತೆ ಅವ್ರಿಗೆ. ಲೈಕ್ ಆಸ್ ಯು ಟೋಲ್ಡ್ ಮೀ, ಲೈಕ್ ಗರ್ಲ್ಸ್ ವಿಷಯದಲ್ಲಿ ಅವರು ಕಾಂಪ್ರಮೈಸ್ ಆಗಲೇಬೇಕು. ಬಿಕಾಸ್ ನಾವು ಗರ್ಲ್ಸ್ ಕಾಂಪ್ಲಿಕೇಟೆಡ್ ಆಸ್ ಹ್ಯೂಮನ್ ನೇಚರ್. ನಮ್ದು ಗರ್ಲ್ ಇರೋದೇ ಕಾಂಪ್ಲಿಕೇಟೆಡ್ ಆಗಿ ಇರ್ತೀವಿ ನಾವು ನೇಚರ್ ವೈಸು. ಇಮೋಷ್ನಲಿ ತುಂಬಾನೇ ಡಿಫ್ರೆಂಟ್, ಚೈಲ್ಡ್ ತರ, ಲೈಕ್ ಚಿಕ್ಕ ಮಕ್ಳ ತರ ಇಮೋಷ್ನಲ್ ಜಾಸ್ತಿ. ಬಾಯ್ಸ್ ಅಂದ್ರೆ ನಾನ್ ಥಿಂಕ್ ಮಾಡಿರೋದು ಆ ಥರ. ಲೈಕ್ ಬಾಯ್ಸ್ ಎಲ್ಲ ತುಂಬಾ ಕೂಲ್ ಆಗಿರ್ತಾರೆ, ರಿಲ್ಯಾಕ್ಸ್ಡ್ ಇರ್ತಾರೆ, ಚಿಲ್ ಆಗಿರ್ತಾರೆ, ಎಂಜಾಯ್ ಮಾಡ್ಬೇಕಂತಿರ್ತಾರೆ. ಬಟ್ ಜೊತೆಲಿ ಇರ್ಬೇಕಂದ್ರೆ ಎಲ್ಲ ಲೈಕ್ ಕಾಂಪ್ರಮೈಸ್ ಆಗ್ಲೇಬೇಕು. ಇಲ್ಲ ಅಂದ್ರೆ ದೇ ವೋಂಟ್ ಏಬಲ್ ಟು ಹ್ಯಾಂಡಲ್ ಅ ಗರ್ಲ್. ಸೊ ದೇ ವಾಂಟ್, ಗರ್ಲ್ಸ್ ಇರೋದು ಇಲ್ವಲ್ಲ, ಅವ್ರು ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂದ್ರೆ. ಸೊ ಕೆಲವೊಂದು ವಿಷಯ ಲೈಕ್ ಕಾಂಪ್ರಮೈಸ್ ಮಾಡ್ಬೇಕು. ಗರ್ಲ್ಸೇ ಆಗ್ಲಿ, ಫ್ರೆಂಡ್ಸೇ ಆಗ್ಲಿ, ಫ್ಯಾಮಿಲಿನೇ ಆಗಲಿ, ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕೆಲವೊಂದು ಕಾಂಪ್ರಮೈಸ್ ಅವ್ರೊಂದು ವಿಷಯದಲ್ಲಿ ಆಗ್ತಾರೆ, ನಾವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ಆ ಥರ. ಬಟ್ ತುಂಬ ಜನ ಲೈಕ್ ರಿಲೇಷನ್ಶಿಪ್ ಅಂದರೆ ಕಾಂಪ್ರಮೈಸ್ ಮಾಡ್ಕೊತಾರೆ, ಫ್ಯಾಮಿಲಿ ಅಂದರೆ ಕಾಂಪ್ರಮೈಸ್ ಮಾಡ್ಕೊತಾರೆ, ಫ್ರೆಂಡ್ಸ್ ಅಂದರೆ ಅಷ್ಟು ಮಾಡಲ್ಲ. ಟಾಕ್ಸಿಕ್ ಫ್ರೆಂಡ್ಸ್ ಅಂದರೆ ಕಟ್ ಆಫ್ ಮಾಡಿಬಿಡ್ತಾರೆ. ಕೆಲವೊಂದು ಹೊಸ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಕೆಪಾಸಿಟಿ ಇದ್ದರೆ ಒಳ್ಳೆ ಲೈಕ್ ಓಕೆ, ಟಾಕ್ಸಿಕ್ ಫ್ರೆಂಡ್ಸ್ ಇದ್ರೂ ಲೈಕ್ ನಾವು ಇರೋಣ ಜೊತೆಲಿ, ಅವ್ರ ಪ್ರಾಬ್ಲಮ್ ಏನಿದೆ ನಾವು ಜೊತೆಗಿರೋಣ, ಏನೇ ಇದ್ರು ಸರಿ ಮಾಡೋಣ ಅಂತ ಕೆಪಾಸಿಟಿ ಇರೋರು ಇರ್ತಾರೆ, ಕೊನೆವರೆಗೂ ಇರ್ತಾರೆ. ಅದು ಬಾಂಡ್ ಇನ್ನೂ ಚೆನ್ನಾಗಿರುತ್ತೆ. ಅದು ಆ ಬಾಂಡು ಒಂದು ಹೇಗೆ ಹೇಳೋದು, ಬ್ಲಡ್ ರಿಲೇಷನ್ಗಿಂತನೂ ಜಾಸ್ತಿ. ಕೆಲವೊಬ್ರು ಜನ ಆ ಥರ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾರೆ. ಟು ಬಿ ಫ್ರ್ಯಾಂಕ್, ಹರೀಶ್ ಸರ್ದು ಅದೇ ಥರ, ನಮ್ಮ ಡೈರೆಕ್ಟರ್ ಹರೀಶ್ ಸರ್ದು ಫ್ರೆಂಡ್ಶಿಪ್ಪು ಅದೇ ಥರನೇ ಇರೋದು. ಅದನ್ನೇ ರಿಯಲ್ ಲೈಫ್ ಸ್ಟೋರಿನೇ ಈ ಮೂವಿನಲ್ಲಿ ಮಾಡಿರೋದು ಕೂಡ. ಈಗ ಬಾಯ್ಸ್ ಜಾಸ್ತಿ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತಾರ ಅಥವಾ ಗರ್ಲ್ಸ್ ಜಾಸ್ತಿ ಕೊಡ್ತಾರ? ಟು ಬಿ ಫ್ರ್ಯಾಂಕ್, ಈಕ್ವಲಿನೂ ಇಬ್ರು ವ್ಯಾಲ್ಯೂ ಕೊಡ್ತಾರೆ. ಬಾಯ್ಸ್ ಜಾಸ್ತಿ ಕೊಡ್ತಾರೆ, ಗರ್ಲ್ಸ್ ಬಾಯ್ಸ್ ಜಾಸ್ತಿ ಕೊಡ್ತಾರೆ. ಬಾಯ್ಸ್ ಕೊಡಲ್ಲ. ಗರ್ಲ್ಸ್ ಇಮೋಷನಲಿ ಲೈಕ್ ನೀವು ವ್ಯಾಲ್ಯೂನಲ್ಲಿ ಅದೇ ಲೈಕ್ ಎರಡನ್ನೂ ಡಿಫ್ರೆಂಟ್ ವೇನಲ್ಲಿ ಕೊಡ್ತಾರೆ. ಗರ್ಲ್ಸ್ ವೆನ್ ಇಟ್ಸ್ ಕಮಿಂಗ್ ಟು ಇಮೋಷನಲ್, ಅವ್ರಿಗೆ ಗೊತ್ತು ಗರ್ಲ್ಸ್ಗೆ ಯಾವ ಥರ ಇಮೋಷನಲ್ ಆಗಿ ವ್ಯಾಲ್ಯೂ ಕೊಡ್ಬೇಕಂತ. ವೆನ್ ಇಟ್ಸ್ ಕಮಿಂಗ್ ಟು ಚಿಲ್ ಔಟ್, ಲೈಕ್ ಏನೇ ಬೇಜಾರಿದ್ರು ಬಾಯ್ಸ್ ಕೂಲ್ ಆಗಿ ಲೈಕ್ ಅದೆಲ್ಲ ಬಿಟ್ಟಾಕು, ಚಿಲ್ ಮಾಡು, ರಿಲ್ಯಾಕ್ಸ್ ಮಾಡು, ಎಂಜಾಯ್ ಮಾಡು ಅಂತ ಮೂಡ್ ಚೇಂಜ್ ಮಾಡ್ತಾರೆ. ಲೈಕ್ ಆ ಥರ.
ಅವ್ರಿಲ್ಲ ಇಲ್ಲ ಅಂತ ಹೇಳಿದ್ರೆ ಯಾಕೆ? ನಮ್ಮ ಆಕ್ಚುಲಿ ನೋಡಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕುಚಿಕು 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 ಅಂತ ಗಂಡು ಮಕ್ಳು ಸಂಘ ಇರೋದು, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಗಂಡು ಮಕ್ಳು ಸಂಘ ಇರೋದು. ಹೆಣ್ಮಕ್ಳು ಎಲ್ಲೋ ನಿನ್ನ ದೋಸ್ತಿ ನನ್ ಗೆಳತಿ ಅಂತ ಅಲ್ವಾ? ನಿಜ. ಆಕ್ಚುಲಿ ಏನಂತಂದ್ರೆ ಎಲ್ರು ಅನ್ಕೊಂಡಿರೋದು ಅನ್ನೋದು ಬಾಯ್ಸ್ ಅಫ್ಕೋರ್ಸ್ ಬಾಯ್ಸ್ ಏನೇ ಫ್ರೆಂಡ್ಶಿಪ್ ವ್ಯಾಲ್ಯೂ ಜಾಸ್ತಿ ಕೊಡ್ತಾರೆ ಅಂತ, ಗರ್ಲ್ಸ್ ಕೊಡಲ್ಲ ಅಂತ. ಯಾಕಂದ್ರೆ ಗರ್ಲ್ಸ್ ಸ್ವಲ್ಪ ಜಲಸಿ ಅದು ಇದು ಜಾಸ್ತಿ ಇರುತ್ತೆ, ಬಾಯ್ಸ್ ಅಲ್ಲೂ ಎಲ್ಲಾ ತರಾನು ಇರುತ್ತೆ. ಬಟ್ ಬಾಯ್ಸ್ ವ್ಯಾಲ್ಯೂ ಕೊಡ್ತಾರೆ, ಗರ್ಲ್ಸ್ ವ್ಯಾಲ್ಯೂ ಕೊಡ್ತಾರೆ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನನ್ಗೆ ಗೊತ್ತಿರೋದಿದೆ. ಏನಂತಂದ್ರೆ ನಾನೊಬ್ಳು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಸೊ ಅವ್ರ ತಾಯಿ ಅಪ್ಪ ಅಮ್ಮ ಇಬ್ರು ಇಲ್ಲ, ತೀರೋಗ್ಬಿಟ್ಟಿದ್ದಾರೆ. ಬಟ್ ಅವ್ರ ಅಮ್ಮ ಫ್ರೆಂಡ್ ಇದಾರಲ್ಲ, ಫ್ಯಾಮಿಲಿ ಅವರೆಲ್ಲ ಮೋಸ ಮಾಡಿ ಎಲ್ಲಾ ತರಾನು ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಬಿಟ್ರು. ಬಟ್ ಅವ್ರ ಅಮ್ಮನ ಕ್ಲೋಸ್ ಫ್ರೆಂಡ್ ಇವಳಿಗೋಸ್ಕರ ಅವ್ರ ಮಗನ ಜೊತೆನೂ ಇರ್ತೆ, ಇವಳು ನೋಡ್ಕೊಂಡು ತಂಗಿ ನೋಡ್ಕೊಂಡು ಲಿಟ್ರಲಿ ಒಂದು 10 years ಇಂದ ದೇ ಆರ್ ಟುಗೆದರ್. ಈ ತರ ಫ್ರೆಂಡ್ಶಿಪ್ ಯಾವ ಬಾಯ್ಸ್ ಅಲ್ಲಿ ಇದೆ? ಸೊ ಗರ್ಲ್ಸ್ ವ್ಯಾಲ್ಯೂ ಕೊಡ್ತಾರ ಫ್ರೆಂಡ್ಶಿಪ್ಗೆ? ಐ ಥಿಂಕ್ ಪರ್ಸನ್ ಟು ಪರ್ಸನ್ ಮ್ಯಾಟರ್ಸ್. ಏಜ್ ಗ್ರೂಪ್ ಡಿಫ್ರೆನ್ಸ್. ಸೊ ಎಲ್ಲಾರು ಅವ್ರವ್ರ ಬಾಂಡಿಂಗ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಬಾಯ್ಸು ಕೊಡ್ತಾರೆ, ಗರ್ಲ್ಸ್ ಕೊಡ್ತಾರೆ. ಹೌದು, ನಿಜ. ಈಗ 1 ಕೋಟಿ ಕೊಟ್ರು ನಾನು ಕಾಂಪ್ರಮೈಸ್ ಆಗಲ್ಲ ಈ ವಿಷಯಕ್ಕೆ ಅಂದ್ರೆ ಯಾವ್ದು? ಹುಡುಗಿ ವಿಚಾರದಲ್ಲಿ ಮೇಡಮ್, ಅಂದ್ರೆ ನಾವು ಅದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ಇದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪರ್ಸನ್ನ ಸೆಲೆಕ್ಟ್ ಮಾಡೋ ವಿಚಾರದಲ್ಲೇ ಕಾಂಪ್ರಮೈಸ್ ಆಗಬಾರ್ದು. ಸೊ ದಟ್ ಕ್ಲಾರಿಟಿ ಇರುತ್ತೆ. ಹುಡುಗಿನ ಸೆಲೆಕ್ಷನ್ ಮಾಡೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗದೆ ಫ್ಯೂಚರ್ ಪಾರ್ಟ್ನರ್ನ ಮದ್ವೆ ಆಗಿದ್ಯಾ? ಇಲ್ಲ ಇಲ್ಲ ಯಾವ ತರ ಹುಡುಗಿ ಬೇಕು? ಯಾವ್ದಕ್ಕೂ ಕಾಂಪ್ರಮೈಸ್ ಆಗದೆ ಇರೋ ರೀತಿ ಒಂದು ಬಾಳ್ನ ಚೆನ್ನಾಗಿ ನೋಡ್ಸ್ಕೊಂಡು ಕಾಂಪ್ರಮೈಸ್ ಆಗ್ತದೆ. ಏನ್ ಮಾಡ್ತೀಯಾ ಈ ತರ ಕಿತ್ತಾಟ ನೋಡಿ ಮೇಡಮ್, ಬಾಯ್ಸ್ ಜೊತೆ ಕೂತ್ಕೊಂಡ್ರೆ ಹಿಂಗೆ. ಸೊ ಹುಡುಗಿ ವಿಚಾರದಲ್ಲಿ ನೀವು ಕೋಟಿ ಕೊಟ್ರು ಕಾಂಪ್ರಮೈಸ್ ಆಗಲ್ಲ? ಇಲ್ಲ ಮೇಡಮ್, ಎಷ್ಟೇ ಕೋಟಿ ಕೊಟ್ರು ಇಲ್ಲ. ಹಾಗೆ ಸಿನಿಮಾ ವಿಚಾರದಲ್ಲೂ ಅಷ್ಟೇ ಕಾಂಪ್ರಮೈಸ್ ಆಗದೆ ಇರೋ ರೀತಿನೇ ಮಾಡಿರೋಂಥ ಸಿನಿಮಾ. ಅಂದ್ರೆ ನಮ್ಮ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಕಾಂಪ್ರಮೈಸ್ ಆಗೋದಂದ್ರೆ ನಾವು ಕಾಂಪ್ರಮೈಸೇ ಆಗಲ್ಲ ಅನ್ನೋದಲ್ಲ, ಎಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಎಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅದು ತಿಳ್ಕೊಂಡಿರ್ಬೇಕು. ಎಲ್ಲೂ ಕಾಂಪ್ರಮೈಸ್ ಆಗೋದೇ ಇಲ್ಲ ಅನ್ನೋ ರೀತಿ ಬದುಕಲ್ಲ. ಎಲ್ಲಿ ನಾವು ತಲೆ ಬಗ್ಸ್ಬೇಕಾಗುತ್ತದೆ ಅಲ್ಲಿ ತಲೆ ಬಗ್ಸಿ ಕಲ್ತು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಎಲ್ಲಿ ನಾವು ಕಾಂಪ್ರಮೈಸ್ ಆಗದೆ ನಾವು ಈ ತಲೆ ಎತ್ತಬೇಕಾಗುತ್ತೆ ಅಲ್ಲಿ ನಾವು ಕಾಂಪ್ರಮೈಸ್ ಆಗದೆ. ಈ ಸಿನಿಮಾ ಅಂತೂ ನಿಜವಾಗ್ಲೂ ಕಾಂಪ್ರಮೈಸ್ ಆಗದೇನೆ ಜಾಲಿ ಮಾಡಿ ನಮ್ದು ಸಿನಿಮಾ ಅಂತ ಮಾಡಿದೀವಿ. ದಯವಿಟ್ಟು ವೀಕ್ಷಕರೆಲ್ಲ ವೀಕ್ಷಿಸಿ ಅದ್ರದ್ದು ಏನು ರಿವ್ಯೂ ಕೊಡಲೇಬೇಕು. ಈಗ ಹುಡುಗಿ ಮತ್ತೆ ಎಣ್ಣೆ ಪಾರ್ಟಿ ಅಂತ ಬಂದಾಗ ಕಾಂಪ್ರಮೈಸ್ ಆಗ್ತೀರಾ? ಮತ್ತೆ ಎಣ್ಣೆ ಪಾರ್ಟಿ ಯಾವ್ದು ಕಾಂಪ್ರಮೈಸ್ ಆಗ್ತೀರಾ ಅಂತ ಅದಕ್ಕೆ ಹೇಳೋದು. ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಾಂಪ್ರಮೈಸ್ ಆಗದೆ ಹೇಗೆ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಎಲ್ಲ ಬ್ಯಾಲೆನ್ಸ್ ಆಕ್ಚುಲಿ ಮಾಡಿರೋದೇ ಅದೇ ರೀಸನ್ಗೆ. ಎಲ್ಲಿ ಕಾಂಪ್ರಮೈಸ್ ಆಗ್ಬೇಕು, ಕಾಂಪ್ರಮೈಸ್ ಆಗಿಲ್ಲ ಅಂದ್ರೆ ಏನೇನ್ ರಿಸ್ಕ್ ಬರುತ್ತೆ ಆ ತರಾನೇ ಇರೋದು. ಮೋಸ್ಟ್ ಆಫ್ ದ ಗರ್ಲ್ಸ್ ನಮ್ಗೆ ರಿಸ್ಟ್ರಿಕ್ಟ್ ಮಾಡೋದು, ಕುಡಿಬೇಡಿ, ಇದು ಬಾಯ್ಸ್ ಬಾರ ಮುಚ್ಚ ಇನ್ನೊಂದು ಹಾಕೋಣ ಅಂತ. ನಿಮ್ಗೆ ಲೈಫ್ ನ ಬ್ಯಾಲೆನ್ಸಿಂಗ್ ಇಸ್ ಆರ್ಟ್ ಆಫ್ ಹೋಗ್ಬೇಕಂದ್ರೆ ಮದುವೆ ಆಗಿರೋರ ಹತ್ರ ನೀವು ನೋಡಿದ್ರೆ ಅವರು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಮನೆ, ಅಪ್ಪ ಅಮ್ಮ, ಹೆಂಡತಿ ಬ್ಯಾಲೆನ್ಸಿಂಗ್ ನೋಡ್ಬೇಕಾದ್ರೆ ಈಗ ನೀವು ಕೋಟಿ ಕೊಟ್ಟರು ನಾನು ಇದಕ್ಕೊಂದು ಕಾಂಪ್ರಮೈಸ್ ಆಗಲ್ಲ ಅಂತ ವಿಚಾರ ಇದ್ದಾಗ ಯಾವ್ದು? ಎಷ್ಟು ಕೋಟಿ ಕೊಟ್ಟರು ನೀವು ಕಾಂಪ್ರಮೈಸ್ ಆಗಲ್ಲ? ಆ ಕೋಟಿ ತಗೊಂಡು ಇನ್ನೂ ತಿನ್ಬೋದಲ್ಲ ನಿಮ್ಗೆ? ಕೋಟಿ ಕೊಡ್ತೀನಿ ಹಚ್ಕೊಂಡಿರೋದ್ರೆ ಹೆಂಗ್ ಹಚ್ಕೊಂಡಿರಕ್ಕಾಯ್ತದೆ? ತಿನ್ಬಿಡ್ಬೇಕದು ಏನಾದ್ರೂ ಆಗ್ಲಿ. ಇಲ್ಲ ನೈಟ್ ನಿದ್ದೆ ಕನ್ಸಲ್ಲ ಬರ್ತಾ ಇರ್ತಾರೆ. ಆತರ ಯಾವತ್ತಾದ್ರೂ ಬಂದಿದ್ಯಾ? ಹಾಗಾದ್ರೆ ನಿಮ್ ಸೆಟ್ ಅಲ್ಲಿ ಫುಡ್ಡಿ ಅಂದ್ರೆ ಇವ್ರೆ ಅನ್ಸುತ್ತೆ. ಈಗ ನೀವು ಕೋಟಿ ಕೊಟ್ಟರು ಕಾಂಪ್ರಮೈಸ್ ಆಗಲ್ಲ? ಕೋಟಿ ಕೊಟ್ಟು ಕಾಂಪ್ರಮೈಸ್ ಆಗಲ್ಲ. ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನನ್ನ ಡ್ರೀಮ್ಸ್ ಕಾಂಪ್ರಮೈಸ್ ಆಗಲ್ಲ, ಕೋಟಿ ಕೊಟ್ಟರು ಕಾಂಪ್ರಮೈಸ್ ಆಗಲ್ಲ. ಸೊ ಅದೊಂದು ಅಷ್ಟೇ. ಆಗ್ಬಿಟ್ರೆ ಇನ್ನೇನು ಬೇಕಾರೋ ಇದು. ಯಾಕಂದ್ರೆ ನನ್ನ ಡ್ರೀಮ್ನ ಫಾಲೋ ಮಾಡಿದ್ರೆ ಅದು ಕೋಟಿ ಅನ್ನೋದು ಯೋಚನೆ ಮಾಡಂಗಿಲ್ಲ, ಆ ಥರ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಇಂಪ್ಯಾಕ್ಟ್. ಜನಕ್ಕೆ ನಾವೇನು ಕೊಡ್ತೀವಿ ಸಿನಿಮಾ ಮೂಲಕನೋ ಅಥವಾ ನೀವು ಆಸ್ ಎ ಜರ್ನಲಿಸ್ಟು ನೀವು ಏನು ತಿಳಿಸ್ತಾ ಇದ್ದೀರಾ, ಮನೆ ಮನೆ ಮುಟ್ಟಿಸ್ತೀರಾ. ಸೊ ಏನಕ್ಕೆ ಮಾಡ್ಬೇಕು ಅದನ್ನ? ನೀವು ಜರ್ನಲಿಸಮ್ ಏನಕ್ಕೆ ಓದಿದ್ರಿ? ಸೊ ಯು ಹ್ಯಾವ್ ಟು ಬ್ರಿಂಗ್ ಸಮ್ ಚೇಂಜ್ ಟು ದ ಸೊಸೈಟಿ ಅಂತ. ಅದೇ ಥರ ಸಿನಿಮಾ ಫೀಲ್ಡ್ಗೂ ನಾವು ನಾನು ಬಂದಿರೋದು ಏನೋ ಒಂದು ಚೇಂಜ್ ತರಬೇಕು ಸೊಸೈಟಿಗೆ, ಏನೋ ಒಂದು ಒಳ್ಳೇದು ಮಾಡ್ಬೇಕು, ಸಿನಿಮಾ ಮೂಲಕ ಏನೋ ಒಂದು ಕೊಡಬೇಕು ಜನಕ್ಕೆ. ಸೊ ಮನಿ ಇಸ್ ನಾಟ್ ಎಟ್ ಆಲ್ ಎ ಥಿಂಗ್. ನಾವು ಇಂಪ್ಯಾಕ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಮನಿ ಬರುತ್ತೆ. ಬಿಸ್ನೆಸ್ ಅದು ಸಾವಿರ ಬೇರೆ ಮಾಡ್ಬೋದು. ಬಟ್ ಸಿನಿಮಾ ಅನ್ನೋದು ಒಂದು ಹೆಂಗೆ ಅಂದರೆ ಒಂದು
ಇದ್ರ ತರ ತಪಸ್ಸು. ಇಟ್ ಟೇಕ್ಸ್ ಅ ಲಾಟ್, ಇಟ್ ಟೇಕ್ಸ್ ರಿಯಲಿ ಅ ಲಾಟ್. ರಾಜಕೀಯ ಎಷ್ಟು ಕಷ್ಟನೋ ಸಿನಿಮಾ ಫೀಲ್ಡ್ ಅದೇ ತರ ಕಷ್ಟ. ರಾಜಕೀಯ ಅಂದಾಗ ರಾಜಕೀಯ ಹೋಗೋ ಪ್ಲಾನ್ ಇದೆಯಾ? ಅವೆಲ್ಲ ಏನೂ ಇಲ್ಲ, ಮುಂದಕ್ಕೆ ನೋಡೋಣ ಯಾವಾಗಾದ್ರು. ಅಲ್ಲ ಅದು ಸಿಎಂ ಇಲ್ಲ ಆಗ್ತೀರಾ? ಅಲ್ಲಿ ಸಿಎಂ ಆದ್ರೆ ಇಲ್ಲ ಆಗ್ತೀರಾ ಅಂತ ಗೊತ್ತಿಲ್ಲ, ಮನೆ ಮೇಲೆ ಬರ್ತಿದ್ರೆ ಆಗ್ಬೋದು. ನನ್ ಕೈಲಿ ಏನಿದೆ ಎಲ್ಲ ಭಗವಂತನ ಕೈಲಿ, ನಾನು ಕೆಲಸ ಮಾಡೋದಷ್ಟೇ ನಂದು ಅಷ್ಟೇ. ಮ್ಯಾಮ್ ನೀವು ಕಾಂಪ್ರಮೈಸ್ ಆಗಲ್ಲ ಅಂತ? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಫಾರ್ ಮೀ. ಇದ್ರ ಬಗ್ಗೆ ನಾನು ಥಾಟ್ ಕೊಡಬೇಕು. ಟು ಬಿ ಫ್ರ್ಯಾಂಕ್ ಅಂದರೆ ಮೇ ಬಿ ಲೈಫ್ ಸ್ಟೈಲ್. ನಾನು ತುಂಬಾ ಎಕ್ಸ್ಪ್ಲೋರ್ ಮಾಡಿ ಹಾರ್ಡ್ ವರ್ಕ್ ಲೈಕ್ ಥಾಟ್ಸ್ ಕೊಟ್ಟು ನಾನು ಡಿಸೈಡ್ ಮಾಡಿದ್ದೀನಿ ಲೈಫ್ ಸ್ಟೈಲ್ ಈ ಥರ ಇರಬೇಕು ಅಂತ. ಡಿಸೈಡ್ ಮಾಡಿದ್ದೀನಿ ಎಲ್ಲದರಲ್ಲೂ ಇರಬೇಕು, ಲೈಫಲ್ಲಿ ಎಲ್ಲ ಥರ ಟ್ರೈ ಮಾಡಬೇಕು. ಲೈಕ್ ಬೈಕ್ ಡ್ರೈವಿಂಗ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಸ್ಕೂಬಾ ಡೈವಿಂಗ್ ಆಗಲಿ, ಎಲ್ಲ ಥರನೂ ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಆ ಲೈಫ್ ಸ್ಟೈಲ್ನ ಹಂಗೆ ಮೇಂಟೈನ್ ಮಾಡಬೇಕು, ಕೀಪ್ ಲರ್ನಿಂಗ್ ಥಿಂಗ್ಸ್. ಸೊ ಅದು ಸ್ಯಾಕ್ರಿಫೈಸ್ ಮಾಡಲ್ಲ. ಬಟ್ ಟು ಬಿ ಫ್ರ್ಯಾಂಕ್, ಐ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಇಫ್ ಯು ಗಿವ್ ಮಿ 1 crore and ask me to eat a cockroach, maybe I will eat it. So I can do a lot of things with 1 crore of money. So it's a big amount. I can compromise if anything it comes. ಈಗ ನಿಮಗೆ ಮಾಡಲಿಂಗ್ ಲೈಫ್ ಮತ್ತೆ ಆಕ್ಟಿಂಗ್ ಲೈಫಲ್ಲಿ ಸೊ ಯಾವುದು ತುಂಬಾ ಕಾಂಪ್ಲಿಕೇಟೆಡ್? ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ ಆ್ಯಕ್ಟಿಂಗ್. ಮಾಡಲಿಂಗಲ್ಲಿ ಇಟ್ಸ್ ಲೈಕ್ ಬ್ಲಡ್ಡಲ್ಲೇ ಬಂದಿರೋ ಥರ ಫೀಲ್ ಆಗುತ್ತೆ ನನಗೆ. ಲೈಕ್ ಕ್ಯಾಮ್ರಾ ಇಟ್ಬಿಟ್ರೆ ಪೋಸಸ್ ಎಲ್ಲ ಮಾಡ್ಬೋದು. ನಾನು ಚೆನ್ನಾಗಿ ವಾಕ್ ಮಾಡೋಕೆ ಹೇಳಿದ್ರೆ ವಾಕ್ ಮಾಡ್ತೀನಿ, ಡ್ರೆಸ್ ಮಾಡ್ಕೊಳ್ಳೋಕೆ ಹೇಳಿದ್ರೆ ಮಾಡ್ತೀನಿ. ಅದು ನನಗೆ ಚೆನ್ನಾಗಿ ಕಂಫರ್ಟಬಲ್ ಆಗಿಬಿಟ್ಟಿದೆ. ಕಾಂಪ್ಲಿಕೇಟೆಡ್ ಅಂತ ಹೇಳಲ್ಲ, ಚಾಲೆಂಜಿಂಗ್ ಅಂತ ಹೇಳ್ಬೋದು. ಲೈಕ್ ಆ್ಯಕ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರಲ್ಲ, ಸ್ಟಾರ್ಟಿಂಗಲ್ಲಿ ನಾನು ಆಪರ್ಚುನಿಟಿ ಸಿಗಬೇಕಾದ್ರೆ ಎಲ್ಲ ಅಷ್ಟು ಡೈಲಾಗ್ಸ್ ಇರ್ತಿರ್ಲಿಲ್ಲ ನನಗೆ. ಲೈಕ್ ಸುಮ್ಮನೆ ಒಂಥರ ಡಾಲ್ ಥರ, ಲೈಕ್ ಶೋಕೇಸ್ ಥರ ನಿಂತ್ಕೊಂಡು ಒಂದೆರಡು ಡೈಲಾಗ್ ಎಲ್ಲ ಥರ ನಾರ್ಮಲ್ ಕ್ಯಾರೆಕ್ಟರ್ ಥರನೇ ಇರ್ತಿತ್ತು, ವಿಚ್ ಸೂಟಬಲ್ ಟು ಮೀ. ಕೆಲವೊಂದು ಮೂವಿನಲ್ಲಿ ಲೈಕ್ ಕ್ಯಾರೆಕ್ಟರ್ಸ್ ಕೊಟ್ಟಾಗ ನನಗೆ ಸೂಟ್ ಆಗೋ ಥರ ಆ ಕ್ಯಾರೆಕ್ಟ್ರಲ್ಲಿ ಲಾಂಗ್ ಟೈಮ್ ನಿಲ್ಲೋದೇ ನನಗೆ ಚಾಲೆಂಜ್ ಆಗಿರ್ತಿತ್ತು. ಬೇಗ ನಾನು ನನ್ನ ಕ್ಯಾರೆಕ್ಟ್ರಲ್ಲಿ ಬರ್ತಿದ್ದೆ. ಫಾರ್ ಎಕ್ಸಾಂಪಲ್, ಒಂದು ಹುಡುಗನ್ನ ಕೈ ಇಟ್ಕೋಬೇಕು, ಲೈಕ್ ರೊಮ್ಯಾಂಟಿಕ್ ಸೀನ್ ಮಾಡಬೇಕು ಅಂದರೆ ಫೇಸಲ್ಲಿ ಗೊತ್ತಾಗ್ಬಿಡ್ತಿತ್ತು, ಇಲ್ಲ ನಾಟ್ ಎಂಜಾಯಿಂಗ್ ದಿಸ್ ಅಂತ. ಅದು ಕ್ಯಾರೆಕ್ಟ್ರಲ್ಲಿ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಟ್ ವಾಸ್ ಯೂಸ್ ಟು ಚಾಲೆಂಜಿಂಗ್ ಮೀ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೈಕ್ ಅದು ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕ್ಯಾರೆಕ್ಟರ್ಸು ಕೊಡ್ತಾ ಲೈಕ್ ಆಸ್ ಇಮೋಷ್ನಲ್, ಲೈಕ್ ಆ ಕ್ಯಾರೆಕ್ಟ್ರಲ್ಲಿ ನೀವು ಕ್ಯಾರಿ ಮಾಡಬೇಕು. ಡೈರೆಕ್ಟರ್ ಹೆಂಗೆ ಹೇಳಿದ್ದಾರೆ ಈ ಥರ ಕ್ಯಾರೆಕ್ಟರಿಸ್ಟಿಕ್ಟಲ್ಲಿ, ಅದರಲ್ಲಿ ನೀವು ಲಾಂಗ್ ಟೈಮ್ ಇರಬೇಕು. ಸೊ ಅದು ಮ್ಯಾಟ್ರ್ ಆಗುತ್ತೆ. ಚಾಲೆಂಜ್ ಅಂದರೆ ವಾಪಸ್ ನಾನಾಗೆ ವಾಪಸ್ಸು ಬರಬೇಕು, ಅದನ್ನು ಕ್ಯಾರಿ ಆನ್ ಮಾಡಬಾರ್ದು. ಆ್ಯಕ್ಚುಲಿ ಒಂದು ಮೂವಿನಲ್ಲಿ ನಾವು ಹೇಳ್ಬೇಕಂದ್ರೆ ಕಾಡೋಡಿ ಅಂತ ಒಂದು ಮೂವಿ ತಮಿಳ್ ಮೂವಿನಲ್ಲಿ ಮಾಡಿದ್ದೆ. ಅದು ಗೋಸ್ಟ್ ಮೂವಿ. ಇದೂ ಆ್ಯಕ್ಚುಲಿ ಹಾರರ್ ಮೂವಿನೇ ಹೇಳ್ಬೇಕಂದ್ರೆ. ಸೊ ಅದರಲ್ಲಿ ಓಜಾ ಬೋರ್ಡ್ ಎಲ್ಲ ಹಾಕಿದ್ರು. ಕೋಇನ್ಸಿಡೆಂಟ್ ಆಗಿ ನಿಜವಾಗ್ಲೂ ಗಾಳಿ ಬಂದು ಅದು ಆಫ್ ಆಯ್ತು, ನಮಗೆ ಗೊತ್ತಿರಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಇನ್ಸಿಡೆಂಟ್ ಎಲ್ಲ ನಡೀತು. ಅಲ್ಲಿವರೆಗೂ ನಾನು ಆ ವಿಷಯದಲ್ಲಿ ಸೂಪರ್ಸ್ಟಿಷನ್ ಏನೇ ಆಗಲಿ ಅದರಲ್ಲ ನಾನು ನಂಬ್ತಿರ್ಲಿಲ್ಲ. ಬಟ್ ಕೆಲವೊಂದು ವಿಷಯ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನನಗೆ ಬಿಲೀವ್ ಆಯಿತು. ಬಟ್ ಅದು ಅಲ್ಲಿಂದ ಅಲ್ಲೇ ಬಿಟ್ಬಿಟ್ಟು ಆಚೆ ಬಂದಿದ್ದೆ ನನಗೆ ಒಳ್ಳೇದು. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಕ್ಯಾರೆಕ್ಟ್ರಲ್ಲಿ ಎಷ್ಟರಲ್ಲಿ ಇರ್ಬೇಕು ಅಷ್ಟಲ್ಲಿದ್ದು ಆಚೆ ಬಂದ್ಬಿಡ್ಬೇಕು. ಇಫ್ ಇಟ್ ಇಸ್ ಅ ಟಾಕ್ಸಿಕ್, ವಿ ಕಾನ್ ಸ್ಟೇ ಫಾರ್ ಅ ಲಾಂಗರ್ ಟೈಮ್. ಬಟ್ ಕೆಲವೊಂದು ಕ್ಯಾರೆಕ್ಟರ್ ಎಂಜಾಯ್ನೂ ಇರುತ್ತೆ. ಲೈಕ್ ಈ ಫೀಲ್ಡಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಅದು ನೀವು ಡಾಕ್ಟರ್ ಆಗ್ಬೋದು, ಫಾರ್ ಎಕ್ಸಾಂಪಲ್ ಐಟಮ್ ಗರ್ಲ್ ಕೂಡ ಆಗ್ಬೋದು, ಲವರ್ ಗರ್ಲ್ ಆಗ್ಬೋದು, ಡ್ರೀಮ್ ಗರ್ಲ್ ಆಗ್ಬೋದು. ಸೊ ಅದೆಲ್ಲ ಕ್ಯಾರೆಕ್ಟರ್ ಪ್ಲೇ ಮಾಡೋದ್ರಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಇದೆ. ಬೇರೆಯವ್ರ ಲೈಫಲ್ಲಿ ಮೇ ಬಿ ಅವ್ರಿಗೆ 1 or 2 ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ಇರ್ತಾರೆ. ಬಟ್ ನಮಗೆ ಇಲ್ಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಎಲ್ಲ ಥರ ಕ್ಯಾರೆಕ್ಟರ್ ಎಂಜಾಯ್ ಮಾಡ್ಬೋದು. ಆ್ಯಸ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಕೂಡ ಅಷ್ಟೇ, ಎಲ್ಲ ಥರ ಅವ್ರು ಎಂಜಾಯ್ ಮಾಡಿದ್ರು. ಸೊ ದಟ್ ಇಸ್ ಈ ಮೂವಿಯಲ್ಲಿ ಏನಾದ್ರು ಹಾರರ್ ಫೀಲ್ ಆಗಿದ್ಯಾ ಯಾರಿಗಾದ್ರು? ಆಕ್ಚುಲಿ ಆಗಿದೆ ಅದೇ. ಬಟ್ ಈ ಮೂವಿಲಲ್ಲ ಅವ್ರಿಗೆ ಬಿಫೋರ್ ಏನ್ ಫೀಲ್ ಆಗಿತ್ತು ಅದನ್ನೇ ಈ ಮೂವಿ ಮುಖಾಂತರ ಒಂದು ಮಾಡೋ. ಬಟ್ ಶೂಟ್ ಮಾಡಿದೀವಿ ಮ್ಯಾಮ್, ಸ್ಮಶಾನದಲ್ಲಿ ಶೂಟ್ ಮಾಡಿದೀವಿ, 2 ಗಂಟೆ ರಾತ್ರಿ ತನಕ ಶೂಟ್ ಮಾಡಿದೀವಿ, ಮಿಡ್ ನೈಟ್ಸ್ ಅಲ್ಲಿ ಮಾಡಿದೀವಿ, ತುಂಬಾ ಹಾರರ್ ಪ್ಲೇಸಸ್ಗಳಿಗೆಲ್ಲ ಶೂಟ್ ಇದು ಮಾಡಿದ್ವಿ. ಬಟ್ ಫೀಲ್ ಆಸ್ ಎ ಪರ್ಸನಲಿ ನಂಗಾಗಿಲ್ಲ. ಲೇಟ್ ಆಯ್ತು ಸ್ಮಶಾನದಲ್ಲಿ ಶೂಟ್ ಮಾಡ್ಬೇಕಾದ್ರೆ, ಕಾಲ್ ಎಡುತ್ತು. ಆ ನೋವು 1 year ಇತ್ತು. 1 year ಇತ್ತು. ನೋವು ಇವಾಗ ಪರವಾಗಿಲ್ಲ. ಇವಾಗ್ಲೂ ನಾನು ಕೂತಿದ್ದಾಗ ಅವಾಗ್ಲೇ ಕಾಲ್ ಹಿಡ್ಕೊಂಡ್ಬಿಟ್ಟಿದೆ, ನೋವ್ತಿದೆ ಅಂತಿದ್ದ. ಅದು ಅವಾಗ ಆಗಿದ್ ನೋವೇನೆ ಇನ್ನೂ ಯಾವಾಗ್ಲಾರೋ ಒಂದ್ಸರಿ ಕಾಣಿಸ್ತು. ನೋಡಿ ಇವತ್ತು ಹೇಳ್ತಾವ್ರೆ, ನಮ್ಗೆ ಅವತ್ತಿಂದ ಹೇಳ್ಕೊಂಡೇ ಇರ್ಲಿಲ್ಲ ಅವರು ಪಾಪ. ಏನಂತ ಹೇಳ್ಕೊಳ್ಳೋದು ಅದು? ಅಂದ್ರೆ ನೋವು ಒಂದೊಂದ್ ಆಂಗಲ್ ಅಲ್ಲಿ ನೋವು ಬರೋದು ಆತರ ಆಗ್ತಿತ್ತು. ಅದು ಎಡದಾಗ ನೋವು ಇರುತ್ತಲ್ವಾ, ಅದು ಆಂಕಲ್ ಸ್ಟ್ರೈನ್ ಆಗ್ಬಿಟ್ಟು ಡಾಕ್ಟರ್ ತೋರ್ಸೋದು ಅವ್ರು ಅದ್ ಮಾಡಿ ಇದ್ ಮಾಡಿ ಅಂತ ಅಂತಾರೆ. ಎಲ್ಲ ಮಾಡಿದ್ರು ಏನೋ ನೋವು ಇತ್ತು. ಬಟ್ ಆಮೇಲೆ ಪರವಾಗಿಲ್ಲ, ಇವಾಗೇನ್ ಅನಿಸ್ತಾ ಇಲ್ಲ. ಬಟ್ ಅದೊಂದು ಏನು ಸ್ಮಶಾನದಲ್ಲಿ ಆಯ್ತಲ್ಲ, ಏನಿದು ಇನ್ನೂ ನೋವು ಹೋಗ್ತಾ ಇಲ್ವಲ್ಲ ಅನ್ನೋದೊಂದು ಅಫ್ಕೋರ್ಸ್ ನಮ್ ತಲೆ ಕೊರಿಯುತ್ತಲ್ವಾ ಆ ತರ. ಬಟ್ ಇವಾಗ ಏನಿಲ್ಲ.
ಕೆಲವೊಂದು ಜಾಗದಲ್ಲಿ ರಕ್ತ ಬೀಳ್ಬಾರ್ದು ಅಂತ ಹೇಳ್ತಾರೆ. ಸೊ ಒಂಥರ ಬಟ್ ಟು ಬಿ ಫ್ರ್ಯಾಂಕ್, ಅದೇ ನಾನು ಹೇಳಿದ್ನಲ್ಲ, ಕೆಲವೊಂದು ಲೈಫ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಮಾತ್ರ ಗೊತ್ತು ಅದು ಎಷ್ಟು ಡೀಪ್ ಆಗಿತ್ತು. ಅದು ಬೇರೆಯವ್ರಿಗೆ ಹೇಳಿದ್ರೆ ನಂಬೋದಿಲ್ಲ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೂ ಅದರಲ್ಲಿ ಡೀಪಾಗಿ ಹೋಗದೆ ಇರೋದೇ ಒಳ್ಳೇದು. ನಾವು ಜಾಸ್ತಿ ಡಾರ್ಕ್ ಸೈಡ್ ಹೋದಷ್ಟು ಲೈಫಲ್ಲಿ ಕೆಲವೊಂದು ಸತ್ಯ ಗೊತ್ತಾಗದೆ ಇರೋದೇ ಬೆಟರ್. ಎಷ್ಟು ಗೊತ್ತಿರುತ್ತೆ ಅಷ್ಟೇ ಸಾಕು. ಬಿಕಾಸ್ ನಾವು ಲೈಫಲ್ಲಿ ಜಾಲಿ ಆಗಿರ್ಬೇಕು, ಚಿಲ್ ಆಗಿರ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು. ಅವ್ರು ನೋಡಿ ಎಲ್ಲಾದ್ರೂ ಹುಡುಗಿ ವಿಚಾರಕ್ಕೆ ಬರ್ತಿದ್ದಾರೆ. ಐ ಥಿಂಕ್ ಅವ್ರ ತಲೆಯಲ್ಲಿ ಮದ್ವೆ ವಿಚಾರ ನಡೀತಿರ್ಬೇಕು, ಹುಡುಗಿ ನೋಡ್ತಿರ್ಬೇಕು. ಸಿನಿಮಾ ನಡೀತಿದೆ, ಸಿನಿಮಾ ವಿಚಾರ ನಡೀತಿದೆ. ಸಿನಿಮಾ ಆದ್ಮೇಲೆ ಮದ್ವೆ ಪ್ಲಾನ್. ಅದೇ ನಾವು ಟೈಟಲ್ ಅಲ್ಲಿ ಅದನ್ನೇ ನಾವು ಹೇಳ್ತಾ ಇದ್ವಿ, ನಿನ್ನೆ ಪ್ರೆಸ್ ಮೀಟ್ ಅಲ್ಲೂ ಅದೇ ಹೇಳಿದ್ದು. ಆಗ್ತಿಲ್ಲ, ಬೇಕೇ ಬೇಕು ಅಂದ್ರೆ ಎಣ್ಣೆ ಅಲ್ಲ, ಏನಿರಲ್ಲ. ನಮಗೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು ಗೆಲುವು ಮೇಲೆ ಕಾನ್ಸಂಟ್ರೇಟ್ ಆಗಿದೆ. ಸಕ್ಸಸ್ ಬೇಕು, ಆಗ್ತಿಲ್ಲ, ಬೇಕೇ ಬೇಕು. ಒಂದು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಾವೆಲ್ಲ ಲೈಕ್ ಏನಂತಾರೆ ಅದು, ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್, ಕಂಟೆಂಟ್ ಕ್ರಿಯೇಟರ್ ಇರ್ಬೋದು, ನಾವು ಇನ್ಫ್ಲೂಯೆನ್ಸರ್ ಇರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಇರೋರು, ಆ ಥರ ಲೈಕ್ ತುಂಬಾ ಟೈಮಿಂದ ಲೈಕ್ ಮೂವಿನಲ್ಲಿ ಆಪರ್ಚುನಿಟಿ ಸಿಗದೆ ನಮ್ದು ನಾವೇನಿದೆ ಟ್ಯಾಲೆಂಟ್ ಅಂತ ತೋರಿಸ್ಕೊಂಡು ಬಂದಿರೋರು. ಇಂಡಿವಿಜುವಲಿ ಎಲ್ಲರೂ ಅವ್ರದ್ದೇ ಅಂತದ ಕ್ಯಾರೆಕ್ಟರ್ ಇದೆ, ಅವ್ರದ್ದೇ ಅಂತ ಒಂದು ಪರ್ಸನಾಲಿಟಿ ಇದೆ. ಸೊ ಸರ್ ನಮಗೆ ಕರೆದು ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಸ್ಕ್ರೀನ್ನಲ್ಲಿ ಸ್ಪೇಸ್ ಇದೆ. ಈಗ ಇಂಡಿವಿಜುವಲಿ ನೀವು ಪೋಸ್ಟರ್ ಅಲ್ಲಿ ನೋಡೋ ತರ ಒಬ್ಬೊಬ್ರು ಒಂದೊಂದ್ ತರ ಕ್ಯಾರೆಕ್ಟರ್ ಇದ್ರಲ್ಲಿ ತುಂಬಾನೇ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಒಂದೊಂದು ಡೈಲಾಗ್ನು ಒಬ್ರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ, ಸಿದ್ದು ಸರು ಅಷ್ಟೇ, ಅವ್ರದ್ದು ಅದೇ ಆಗ್ತಾ ಇಲ್ಲ ಆ ತರ ಟೋನಲ್ಲಿ ಮಾತಾಡ್ತಾರೆ. ಅವ್ರು ಯಾವಾಗ್ಲೂ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ. ಅದೊಂದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಎಲ್ಲಾ ಕ್ಯಾರೆಕ್ಟರ್ ವಿಭಿನ್ನವಾಗಿ ಬಂದಿದೆ. ಈ ಸಿನಿಮಾ ಹೀರೋ ನಾನಂತ ಅಲ್ಲ, ಇಡೀ ಕಥೆನೇ ಹೀರೋ. ಎಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನು ಅಷ್ಟೇ ಚೆನ್ನಾಗಿ ಅಷ್ಟೇ ಸ್ಪೇಸ್ ಕೊಟ್ಟಿದ್ದಾರೆ. ಎಲ್ಲಾರ್ಗು ಸ್ಪೇಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್, ನಮ್ಮ ಚೇತು ಇರ್ಬೋದು, ಇವ್ರು ಇರ್ಬೋದು, ಎಲ್ಲಾರು ಅಷ್ಟೇ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸಸ್. ಕಾಮಿಡಿ ವರ್ಕೌಟ್ ಆಗಿದೆ ಸಖತ್ತಾಗಿ. ಹಾರರ್ ತುಂಬಾನೇ ಚೆನ್ನಾಗಿ ಬಂದಿದೆ. ಹಾರರ್ ನೀವ್ ಹೇಳ್ತಿಲ್ವಾ, ಯಾವ ಫಿಲಮ್ ಅಲ್ಲೂ ನೀವು ನೋಡೇ ಇರಲ್ಲ. ನೀವ್ ಇಡೀ ಇಂಡಿಯಾದಲ್ಲ, ಇಡೀ ವರ್ಲ್ಡ್ ಅಲ್ಲಿ ನೀವು ಯಾವ ಫಿಲಮ್ ನೋಡಿರಲ್ಲ, ಹಂಗ್ ಬಂದಿದೆ. ಲೈಕ್ ಇಟ್ಸ್ ವೆರಿ ಡಿಫ್ರೆಂಟ್ ಥೀಮ್, ಮಿಕ್ಸ್ ಆಫ್ ಎವ್ರಿಥಿಂಗ್. ಫ್ಯಾಮಿಲಿ ಇರ್ಬೋದು, ಬಾಯ್ಸ್ ಇರ್ಬೋದು, ಗರ್ಲ್ ವಿಷಯದಲ್ಲಿ ಇರ್ಬೋದಾಗಿದ್ದು, ಅಥವಾ ಪಾರ್ಟಿ ಇರ್ಬೋದು, ಎಲ್ಲ ಲೈಕ್ ಪ್ರಾಪರ್ ಮಿಕ್ಸ್ಚರ್ ಇದೆ ಈ ಮೂವಿನಲ್ಲಿ ಅಂತ ಹೇಳ್ಬೋದು ನಾವು. ಇವಾಗ ಒಂದ್ ಸಣ್ಣ ಆಟ ಆಡೋಣ. ನಮ್ಮ ಆಗ್ತಾ ಇಲ್ಲ, ಬೇಕೇ ಬೇಕು ಡೈಲಾಗ್. ಅದನ್ನ ನಾನಾ ರಸದಲ್ಲಿ ಹೇಳ್ಬೇಕು. ಇದು ಬಾಯ್ಸ್ ಓರಿಯೆಂಟೆಡ್ ಅಲ್ಲ, ನಿಮ್ಮಿಂದ ಮಾಡೋಣ. ಓಕೆ, ಇಲ್ಲಿ ನೀವು ಇದೀಗ ಜಗಳ ಆಡ್ತಿದ್ರೆ ಲಾಸ್ಟ್ ಒಂದು ಕಾಂಪ್ರಮೈಸ್ ಆಗಿ ಯಾರು ಮಾಡ್ತೀರಾ ಅಂತ. ನೀವೇ ಮಾಡ್ತೀರಾ ನೋಡಿ, ಹುಡುಗಿರೇ ಕಾಂಪ್ರಮೈಸ್ ಆಗೋದು. ಎಸ್, ಆಗ್ತಾ ಇಲ್ಲ, ಬೇಕೇ ಬೇಕು, ಭಯಾನಕದಲ್ಲಿ ಹೇಳ್ಬೇಕು. ಭಯಾನಕ. ಆಗ್ತಾ ಇಲ್ಲ, ಬೇಕೇ ಬೇಕು. I need a time, yeah, to go to character, yeah. Yes. ಬೇಕಾ ಈಗ ಟೈಮ್ ಬೇಕಾ? No. ಹಾಸ್ಯ. ಆಗ್ತಾ ಇಲ್ಲ, ಬೇಕೇ ಬೇಕು. ಹಾಸ್ಯ. ಹಾಸ್ಯದಲ್ಲಿ ಹೇಳ್ಬೇಕು. ಹಾಸ್ಯ ನಗ್ತಾ ಕಾಮಿಡಿಯಲ್ಲಿ. ನೀವು ಅದ್ಭುತ. ನಮ್ದೇ ಕೊಟ್ಬಿಟ್ರೆ ಕ್ಯಾರೆಕ್ಟರೈಸೇಷನ್ ಬೇಡ, ಇವರು ಅದ್ಭುತ ಮಾಡಿ, ನಿಮ್ಗೊಂದು ಕ್ಯಾರೆಕ್ಟರ್ ಇದೆ, ಬೇರೊಂದಿದೆ. ನೀವು ಅದ್ಭುತ, ನಿಮ್ಗೆ ಸೂಟ್ ಆಗುತ್ತೆ ಅದು. ಅದ್ಭುತ. ನಡೀತು, ಇವತ್ತು ಏನೋ ಒಂದು ಅದ್ಭುತ ನಡೀತು. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಅದವ್ರು ಬರ್ಬೇಕಾದ್ರೆಲ್ಲ ಬಂತಲ್ಲ. ಫ್ಲರ್ಟ್. ಅದಕ್ಕೆ ನಾನು ನಿಮ್ಗೆ ಕೊಟ್ಟಿದ್ದು. ಏನ್ರಲ್ಲಿ ವೀಕ್ ಇದೀನೋ ಅದನ್ನೇ ಕೊಟ್ಬಿಟ್ರಲ್ಲ ಸಬ್ಜೆಕ್ಟ್. ಅದಕ್ಕೆ ನಾವು ಕೊಟ್ಟಿರೋದು.
ಫ್ಲರ್ಟ್ ಮಾಡ್ಬೇಕು. ನೀವು ಫ್ಲರ್ಟ್ ಮಾಡಲ್ವಾ ಹುಡುಗಿರ್ಗೆ? ಇಲ್ಲ ಮೇಡಮ್, ಅದೊಂದು ಬಿಟ್ಟು ಇನ್ನೆಲ್ಲ ಮಾಡ್ತೀನಿ ಅಷ್ಟೇ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ನೋಡಿದ್ರೆ ಎಲ್ಲ ಹುಡುಗರು ಸಿಗ್ತಾರೆ ನಿಮ್ದು. ಅಯ್ಯೋ, ನಮ್ಮನ್ನ ಯಾರು ನೋಡಲ್ವಲ್ಲ, ನಾವೆಲ್ಲ ನೋಡ್ಬೋದು. ಸೊ ಹೇಳಿ, ಟ್ರೈ ಮಾಡಿ, ಫ್ಲೈಟು ಫ್ಲರ್ಟ್ ಮಾಡಿ. ಆಗ್ತಾ ಇಲ್ಲ. ಇದು ಫ್ಲರ್ಟ್ ತರ ಇಲ್ಲಲ್ಲ, ಫ್ಲರ್ಟ್ ಮಾಡ್ಬೇಕು ಹುಡುಗಿರ್ನ. ಫ್ಲೈಟ್ ಎಲ್ಲ ಮೆಸೇಜ್ ಅಲ್ಲಿ ಮಾಡಿ ಮೇಡಮ್, ಬಾಯಿ ಬಿಟ್ಟು ಎಲ್ಲೂ flirt ಮಾಡಿದ್ರೆ. ಓಕೆ, ಏನಾದ್ರೂ ಒಂದು ಮಾಡಿ ಈಗ ಫ್ಲರ್ಟ್ ಅಲ್ಲಿ. ನೋಡಿ ಹಂಗೆ. ಆಯ್ತು, ಸರಿ ಬಿಡಿ. ಈಗ ನೀವು ಅಸಹ್ಯ. ಆಗ್ತಾ ಇಲ್ಲ, ಸೇಮ್ ಡೈಲಾಗ್. ಹಾ, ಅದೇ ಡೈಲಾಗ್. ಆಗ್ತಾ ಇಲ್ಲ, ಬೇಕೇ ಬೇಕು. ಕರುಣ. ಕರುಣೆ. ಕರುಣೆ ಬರ್ಲಿ. ಬೇಕೇ ಬೇಕು. ಅವ್ರ ನೋಡ್ರಿ ಹೆಂಗ್ ಕರುಣ ಬಂತು ನಿಮ್ಗೆ. ಎಸ್, ಕೋಪ. ಆಗ್ತಾ ಇಲ್ವೋ? ಬೇಕು ಮೇಡಮ್, ಬೇಕು ಅಷ್ಟೇ, ಆಯ್ತು ಬೇಕು. ಆಯ್ತು. ನೀವು ಶೃಂಗಾರ. ಶೃಂಗಾರ ಅಂದ್ರೆ ಶೃಂಗಾರ ಅಂದ್ರೆ ಅದೇ ನಿಮ್ಮ ಅವ್ರು ಯಾರು ಹೇಳ್ತಾರಲ್ಲ ಡೈಲಾಗ್, ಆತರ ಯಾರು ಮಾಡ್ತಾರೆ ಅವ್ರು. ಯಾರು ನೋಡಿದ್ರೆ ಮೂಡ್ ಬರುತ್ತೆ, ಅವ್ರು ನೋಡ್ಕೊಂಡು ಬೇಕೇ ಬೇಕು, ಸಾಕು ಎಲ್ಲವನ್ನು ಮಾಡ್ಸಿ ಚೆನ್ನಾಗಿ ಮಾಡ್ತಾ ಇದೀವಿ ನಾವು. ಈ ತರ ಹಾಕೊಡೋದು ಅಂತಾರಲ್ಲ, ಇದೆ ಸಿನಿಮಾ ಮಾಡೋದು ಯಾರು ಅಂತ ಇವ್ರೇನಾ? ಸೊ ನೀವು ಟ್ರೈ ಮಾಡ್ತೀರಾ ಶೃಂಗಾರದಲ್ಲಿ? ಅಲ್ಲವೇ ಚಿಕ್ಕಿ ಲಿಟರ್ಲಿ ಐ ಡೋಂಟ್ ವಾಂಟ್ ಟು. ಎಸ್, ಈಗ ಒಂದು ಒಗ್ಗಟ್ಟು ಕೇಳ್ತೀನಿ. ಒಗ್ಗಟ್ಟು ಹೇಳ್ಕೊಂಡು ಒಗ್ಗಟ್ಟು ನೀವು ತಿನ್ನೋದ್ರಲ್ಲೇ ಇದೆ ಅಂತ ಆಯ್ತು. ಒಗ್ಗಟ್ಟು. ಕಾಲಿಲ್ಲದೆ ಓಡುತ್ತದೆ, ಬಾಯಿಲ್ಲದೆ ಮಾತಾಡುತ್ತದೆ, ಏನದು? ಯಾರಾದ್ರೂ ಹೇಳ್ಬೋದು. ಕಾಲಿಲ್ಲದೆ ಓಡುತ್ತದೆ, ಬಾಯಿಲ್ಲದೆ ಮಾತಾಡ್ತದೆ. ಕಾರು ಕಾಲಿಲ್ಲ, ಬಾಯಿ ನೇಮ ಆರೋಳಿದ್ರಲ್ಲ. ಟಿವಿ ಕಾಲಿಲ್ಲ ಓಡುತ್ತೆ, ಬಾಯಿಲ್ಲ ಮಾತಾಡುತ್ತೆ. ಟಿವಿ ನಿಜವಾಗ್ಲೂ ಆತರ ಪ್ರಾಣಿನ ಅಥವಾ ಇನ್ಸೆಕ್ಟ್ ಇದೆಯಾ? ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಹಾ, ನೀವೇ ಹೇಳಿ. ಸೋತ್ರಾ? ಅವ್ರವ್ರ ಅವ್ರು ಯೋಚನೆ ಮಾಡ್ತಿದ್ದಾರೆ ಫುಲ್. ನಮ್ಮ ಜ್ಞಾನ ಭಂಡಾರದಿಂದೆಲ್ಲ ತಳ್ಳಿ. ಹಾವು ಕಾಲಿಲ್ಲ ಓಡುತ್ತೆ, ಹೆಂಗ್ ಮಾತಾಡುತ್ತೆ ಅವು? ಅದ್ ಮಾತಾಡೋದಾ? ಬಾಯಿ ಐತೆ ಆದ್ರೆ ಅದಕ್ಕೆ. ಗಿವ್ ಅಪ್ ಮಾಡ್ರಿ. ನದಿ. ನದಿ ಹೆಂಗ್ ಮಾತಾಡುತ್ತೆ? ಸೌಂಡ್ ಬರುತ್ತಲ್ಲ ಅದ್ ಹೆಂಗೆ? ಅವನು ಹೋಗುತ್ತವ ದಿಸ್ ಇಸ್ ಚೀಟಿಂಗ್. But ಹಾವು ಬಾಯಿ ದಿಸ್ ಇಸ್ ಐತೆ, ಚೀಟಿಂಗ್. ನದಿ ಬಾಯಿ. ಬಾಯಿಲ್ಲದೆ 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 ಮಾತಾಡುತ್ತೆ. ಕಣ್ಣು ಇದೆ ಆದ್ರೆ ನೋಡಕ್ಕಾಗಲ್ಲ, ಅದು ಏನು? ಕಣ್ಣಿದೆ ನೋಡಕ್ಕಾಗಲ್ಲ. ದೃಷ್ಟಿ ಕೊಟ್ಟು. ಕಣ್ಣಿದೆ ನೋಡಕ್ ಆಗ್ತಿಲ್ಲ. ಇದೇ ಫ್ಲೈಟಿಂಗ್ ಅಲ್ಲಿ ಬರ್ಬೇಕಿತ್ತು. ಐ ಆಮ್ ವೆರಿ ಬ್ಯಾಡ್ ಅಟ್ ದಿಸ್. ಕಣ್ಣೇ ನೋಡಕ್ಕಾಗಲ್ಲ, ಅದಾದ್ಮೇಲೆ ಕಣ್ಣಿದೆ ಆಯಾ ನೋಡಕ್ಕಾಗಲ್ಲ. ಕಣ್ಣಿಂದ ನೋಡಕ್ಕಾಗಲ್ಲ ಅಂದ್ಮೇಲೆ ಕಣ್ಣೆಂಗ ಆಯ್ತದೆ ಮೇಡಮ್? ಡ್ರಾಯಿಂಗ್ ಕಣ್ಣಿದೆ, ಅದ್ ಹೆಂಗೋ ನೀವು ಯೋಚನೆ ಮಾಡಿ. ಯಾಕೆ ಅವ್ರು ಸುಂದಿರೋ ಟ್ರಿಕ್ಕಿ ಇದೆಯಾ ತುಂಬಾ? ಯೋಚನೆ ಮಾಡಿ. ಒಗಟ್ ಬಿಡ್ಸೋಷ್ಟು ನಾಲೆಜ್ ನಮ್ಗಿಲ್ಲ ಅಂತ ಹೇಳಿ. ಒಂದ್ ಪೇಜ್ ಎಲ್ಲ ಕೂತ್ ಹೊಡೆದ್ಬಿಡಿ, 5 ನಿಮಿಷ ರೆಡಿ ಅಂದ್ಬಿಡ್ತೀವಿ. ಇದು ಸುಳ್ಳ ನಿಜನ ನೀವೇ ಹೇಳ್ಬೇಕು. ಗೊತ್ತಿಲ್ಲಪ್ಪ ನಮ್ಗೆ. ಕ್ಯಾಮ್ರಾ ನೋಡುತ್ತೆ. ಕಾಂಪ್ರಮೈಸ್ ಆಗುತ್ತೆ. ಸೋತ್ರಾ? ಎಲ್ಲ ಯಾರು ಹೇಳ್ತಿಲ್ಲ ಆನ್ಸರು.
ಸೂಜಿ. ಅದ್ರಲ್ಲಿ ಎಲ್ಲಿದೆ ಕಣ್ಣು? ಕಣ್ಣಲ್ಲಿದೆ. ಅದು ಕಣ್ಣಂತಾರ? ಕಣ್ಣಿದೆ. ದಿಸ್ ಇಸ್ ಟು ಬ್ಯಾಡ್ ಹೋಗಟುಸ್. ಅದೇಂಗ್ ನೋಡುತ್ತೆ ಸೂಜಿ? ಅದೇಂಗ್ ಸೂಜಿ ಅದೇ ನೋಡಲ್ಲಂತೆ. ಸೂಜಿ ಹೋಗೋದಲ್ಲ, ಸೂಜಿ ನನ್ನ ಕಣ್ಣಿದೆ ನನ್ನ ಗೊತ್ತಾ? ಹೆಂಗ್ ನೋಡುತ್ತೆ? ಕಣ್ಣಿದೆ ನೋಡಲ್ಲ ಅಂತ ಕ್ವಶನ್. ಸೂಜಿ ತೂತಿದೆ ಗೊತ್ತಾ? ಕಣ್ಣಿದೆ, ಅದು ಕಣ್ಣು. ಆದ್ರೆ ನೋಡಕ್ಕಾಗಲ್ಲ. ನೋಡಕ್ಕಾಗಲ್ಲ. ಕರೆಕ್ಟ್ ಆಗಿದೆ. ಸೂಜಿದು ಮೇಲೆ ಕಣ್ಣಂತಾರ ಅದನ್ನ. ಅವ್ರು ಹೇಳ್ತವ್ರು. ಈಗ ನೆಕ್ಸ್ಟ್ ನಂದೇ ಪರವಾಗಿಲ್ಲ ಆನ್ಸರ್ ಮನ್ಸು ಅಂದೆ. ಅದು ಫ್ಲರ್ಟಿಂಗ್ ಆನ್ಸರ್. ಈಗ ಹಲ್ಲುಗಳಿವೆ ಆದ್ರೆ ಕಚ್ಚುವುದಿಲ್ಲ, ಅದು ಏನು? ಬಾಚಣಿಕೆ. ಕರೆಕ್ಟ್. ಕರೆಕ್ಟಾ? ಓ ಅಪ್ರೂವ್. ಬ್ಯಾಡ್ ಅಟ್ ದಿಸ್ ಅಂತ ಅಂದೆ ನೋಡಿ, ನೀವೇ ಹೇಳಿದ ಆನ್ಸರ್. ಅಲಂಗ್ ಪುಲಕ್. ನಾನ್ ವೆಜ್ ಕಚ್ಚಕ್ಕಾಗಲ್ಲ. ಹುಟ್ಟಿದಾಗ ಉದ್ದ, ಬದುಕಿದ್ದಂತೆ ಚಿಕ್ಕದು, ಅದು ಏನು? ಇದ್ದಾಗ ಉದ್ದ, ಬದುಕ್ತಾ ಬದುಕ್ತಾ ಚಿಕ್ಕದು. ಹುಟ್ಟಿದ್ದಂತೆ ಚಿಕ್ಕದು, ಹುಟ್ಟಿದಾಗ ಉದ್ದ, ಹೋಗ್ತಾ ಹೋಗ್ತಾ ಚಿಕ್ಕದು. ಬದುಕಿದ್ದಂತೆ ಚಿಕ್ಕದು. ಇದು ನಾವ್ ಯಾಕೆ ಒಗಟನ್ ಸೆಷನ್ ಎಲ್ಲ ಮಾಡ್ಬೋದು, ಮಾಡ್ಬಾರ್ದು. ಹೇಳಿ ಲಾಸ್ಟ್. ಮತ್ತೆ ನೀವು ತಿರ್ಗಾ ಸೋತ್ರ ಅಂತ ಕೇಳೋದು ನಮ್ಗೆ. ಕಾಂಪ್ರಮೈಸ್. ಮತ್ತೆ ರಿಪೀಟೆಡ್ ಎಷ್ಟು ಅಂತ ಕೇಳೋಣ. ಇದು ಲಾಸ್ಟ್. ಹಾ ಹೇಳ್ಬಿಡಿ ಆನ್ಸರ್. ಇದು ಲಾಸ್ಟ್. ಉದ್ದ ಆಮೇಲೆ ಚಿಕ್ಕದ. ಇರೋ ಬ್ರೈನ್ ಕೆಲಸ ಕೊಡೋಣ. ಹೌದು, ಕೊಡಿ. ಏನು ಸಿಗರೇಟಾ? ಇದಕ್ಕಿಂತ ಸೂಟ್ ಆಗ್ಬಿಟ್ರೆ ನೀವೇ ಆನ್ಸರ್ ಹೇಳಿ ಮೇಡಮ್, ನಿಮ್ಮ ಆನ್ಸರ್. ಕ್ಯಾಂಡಲ್. ನಾವು ಅಷ್ಟೊಂದು ದೊಡ್ಡ ಮಟ್ಟದಲ್ಲೆಲ್ಲ ನಾವು ಅದನ್ನೆಲ್ಲ ಮಾಡಲ್ಲ. ಧೂಮಪಾನ ಹಾನಿಕಾರ, ಅದನ್ನೆಲ್ಲ ಇನ್ನು ಪ್ರಮೋಷನ್ ಮಾಡಲ್ಲ ನಾವು. ನಮ್ ಟೀಮ್ ಏನ್ ಅವ್ರು ಗೆದ್ರಿ 2 ಆನ್ಸರ್ಸ್ ಹೇಳಿದ್ವಿ. ಓಕೆ, ಈಗ ಇದು ಮುಗೀತು. ಈಗ ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಸಿನಿಮಾ ನಿಮ್ಮ ಈ ಜರ್ನಿಗೆ? ಸಿನ್ಸ್ ನಾನು 8 years ಇಂದ ಮಾಡಲಿಂಗ್ ಕೆರಿಯರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆಸ್ ಐ ಹ್ಯಾವ್ ಟೋಲ್ಡ್ ಯು ಬಿಫೋರ್ ಆಲ್ಸೋ. ನನಗೆ ಲೈಕ್ ಸಣ್ಣ ಪುಟ್ಟ ರೋಲ್ಸ್ ಸಿಗ್ತಾ ಇತ್ತು. ನನಗೆ ಮೇನ್ ಲೀಡ್ ಆಗಿ ಸಿಗೋಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು, ಬಿಕಾಸ್ ದೇ ಹ್ಯಾವ್ ಟು ಟ್ರಸ್ಟ್ ಆಲ್ಸೋ. ಸೊ 8 years ಇಂದ ನಾನು ಆನ್ ಅಂಡ್ ಆಫ್, ಇಲ್ಲ ಈ ಕೆರಿಯರಲ್ಲಿ ಆಗೋದಿಲ್ಲ, ಐ ಥಿಂಕ್ ಐ ಹ್ಯಾವ್ ಟು ಗೋ ಟು IT ಕಂಪನಿ ಆರ್ ಸಮ್ ಅದರ್ ಅಂತ ಪ್ರತಿ ಸತಿ ನಾನು ಗಿವ್ ಅಪ್ ಮಾಡಿ ಹೋದಾಗಲೇ ನಾನು ಆ ಟೈಮಲ್ಲೇ ಮೆಸೇಜ್ ಇಲ್ಲ, ಕಾಲ್ ಫಾರ್ ದಿಸ್ ಆಪರ್ಚುನಿಟಿ, ಐ ಆಮ್ ಗಾಡ್ ಆಗಲಿ, ಅಥವಾ ತುಂಬ ಮೂವೀಸಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಯಾವಾಗೆಲ್ಲ ನಾನು ಬಿಟ್ಟು ಹೋಗ್ತೀನಿ, ಗಿವ್ ಅಪ್ ಮಾಡೋಣ ಅಂದಾಗಲೇ ಇಟ್ಸ್ ಲೈಕ್ ನೋ, ದಿಸ್ ಇಸ್ ದ ಡೆಸ್ಟಿನಿ ಆ ಥರ ಇತ್ತು. ಆ್ಯಂಡ್ ಈ ಮೂವಿ ತುಂಬ ಜನ ನನಗೆ ಲೈಕ್ ಕೇಳ್ತಾನೆ ಇದ್ರು. ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಾಗಲಿ, ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಇರ್ತಾರಲ್ಲ, ಲೈಕ್ ಏನಂತಾರೆ ಅದು, ನಮ್ಮ ಒಳ್ಳೇದು ಬಯಸೋರು. ಸೊ ಅವರು ಯಾವಾಗಲೂ ಹೇಳೋರು, ನಾವು ಯಾವಾಗ ನಿನ್ನ ಥಿಯೇಟ್ರಲ್ಲಿ ನೋಡೋದು, ನಾವು ಯಾವಾಗ ನಿನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದು, ಐ ಥಿಂಕ್ ಯು ಹ್ಯಾವ್ ಪೊಟೆನ್ಷಿಯಲ್, ನಿನಗೆ ಹೀರೋಯಿನ್ ಆಗಿ ಮಾಡಬೇಕು ಇವಾಗ. ಸೊ ನಾವೆಲ್ಲ ಕಾಯ್ತಾ ಇದೀವಿ ಆ ಥರ ಹೇಳ್ತಾನೆ ಇರ್ತಿದ್ರು. ಸೊ ಫೈನಲಿ ಲೈಕ್ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ ಮೂಮೆಂಟೇ ಇಲ್ಲ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವತ್ತು ಇದ್ರ ಮೇಲೆ ಯಾವ ಕಾಲ್ ಬಂದ್ರು ಇದು ಮಾಡಿದ್ರು ನಾನು ರೆಸ್ಪಾಂಡ್ ಮಾಡಲ್ಲ ಅಂದ್ಕೊಂಡಿದ್ದೆ. ಆಗ್ಲೇ ಆವಾಗ ಹರೀಶ್ ಸರ್ ಕಾಲ್ ಮಾಡಿದ್ರು ಆ್ಯಂಡ್ ಈ ಥರ ಹೇಳಿದ್ರು, ಈ ಥರ ಐಟಮ್ ಸಾಂಗ್ಗೆ ನಾವು ಹುಡುಕ್ತಾ ಇದ್ವಿ, ಒಂದು ಹುಡುಗಿ ಸಿಗ್ತಾ ಇಲ್ಲ ಎಲ್ಲೂ, ಐ ಥಿಂಕ್ ಯು ಪ್ರೊಫೈಲ್ ಎಲ್ಲ ನೋಡಿ ನೀವು ಮಾಡ್ಬೋದು ಅಂತ ಹೇಳಿ ಈ ಥರ ಒಂದು ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಈ ಮೂವಿನಲ್ಲಿ ನಾನು ಮಾಡಿದೆ. ತುಂಬಾ ಖುಷಿ ಇದೆ ಈ ಮೂವಿನಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಫೈನಲಿ ಐ ಕ್ಯಾನ್ ಶೋ ದ ಪೀಪಲ್ ದಟ್ ಐ ಹ್ಯಾವ್ ಡನ್ ವರ್ಕ್. ಸೊ ಇದೊಂದು ಲೈಫಲ್ಲಿ ಒಂದು ಅಚೀವ್ ಮಾಡಿದ್ದೀವಿ ಮೈಲ್ ಸ್ಟೋನ್ ಅಂತ. ಇಟ್ಸ್ ಲೈಕ್ ವಾಟ್ ಡು ಐ ಸೇ, ಇಟ್ಸ್ ಲೈಕ್ ಅ ಪ್ರೈಸ್ ಟು ಸ್ಯಾಟಿಸ್ಫೈಯಿಂಗ್ ಟು ಮೀ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಇತ್ತು ಆ್ಯಂಡ್ ರೈಟ್ ಟೈಮ್ಗೆ ನನಗೆ ಇದು ಸಿಕ್ತು. ಆ್ಯಂಡ್ ತುಂಬ ಖುಷಿ ಇದ್ದೀನಿ. ಹರೀಶ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ನಿಮಗೆ ಸರ್ ಹೇಳಿದಾಗ ನಾನು ಬೇಸಿಕಲಿ ನಾನು ಮೈಸೂರಿನ ಹುಡುಗ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಮುಗಿಸಾದ್ಮೇಲೆ ನನಗೆ ಮಾಡ್ಬೇಕಾದ್ರೆ ಅನ್ನಿಸ್ತು, ಇಲ್ಲ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಎಲ್ಲರೂ ಅದೇ ಇಂಜಿನಿಯರಿಂಗು, ಅದೇ ಜಾಬು, ಅದೇ ಇದು, ಇಲ್ಲ ನನಗೆ ಸ್ವಲ್ಪ ನನಗೆ ಈ ಆರ್ಗನೈಸಿಂಗು, ಮ್ಯಾನೇಜ್ಮೆಂಟು, ಸೊ ಈವೆಂಟ್ ಮ್ಯಾನೇಜ್ಮೆಂಟು, ಸೊ ಆ ಥರ ಎಲ್ಲ ನಾನು ಮಾಡ್ತಾ ಇದ್ದೆ. ಮುಂಚೆ ಪಾರ್ಟೀಸ್ ಆರ್ಗನೈಸ್ ಮಾಡ್ತಾ ಇದ್ದೆ, ಈವೆಂಟ್ ಸನ್ಬರ್ನು ಕಾನ್ಸರ್ಟ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೆ. ಸೊ ಅದೆಲ್ಲ ನಾನು ತುಂಬ ಅಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹತ್ರ ಇದ್ದೆ. ಸೊ ನನಗೆ ಅನಿಸ್ತಿತ್ತು, ಒಂದು ಸಿನಿಮಾಗಳು ನೋಡೋಕೆ ಹೋದಾಗ ಈ ಥರ ಸಿನಿಮಾಗಳು ಮಾಡಿದ್ರೆ ಚೆನ್ನಾಗಿರುತ್ತೆ, ಜನಕ್ಕೆ ಒಂದು ಒಳ್ಳೆ ಜನರು ಮೆಸೇಜ್ ಕೊಡ್ಬೋದು, ಮಾಡ್ಬೋದು ಅನ್ನೋದೊಂದು ತಲೆ ಇತ್ತು. ಬಟ್ ಅದ್ರ ಜೊತೆಗೆ ನನಗೆ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸಸ್ ಆಯ್ತು ಅವಾಗ.
ಏನೇನೋ ಇದಾಯ್ತು, ಪ್ರಾಬ್ಲಮ್ಗಳಾಯ್ತು, ಏನೇನೋ ಆಯ್ತು. ಸೊ ಅವಾಗ ಏನಕ್ಕೆ ಜನ ಈ ತರ, ಏನಕ್ಕೆ ನಾವೆಲ್ಲಾ ತರನು ಒಳ್ಳೆ ತರ ಇದ್ವಿ, ನಾವೆಲ್ಲಾ ತರ ಡೌನ್ ಟು ಅರ್ತ್ ಆಗಿದ್ವಿ, ಒಂದು ಫ್ರೆಂಡ್ಶಿಪ್ ಅಥವಾ ಯಾವ್ದೇ ತರ ಇದ್ರೂ ಒಂದೊಳ್ಳೆ ನಾವು ಯಾವ ತರ ಪ್ರೀತಿ ವಿಶ್ವಾಸ ಇರ್ತೀವಿ ಅದೇ ತರ ನಮ್ದು ಪ್ರೀತಿ ವಿಶ್ವಾಸದಲ್ಲಿ ಇರಲ್ಲ. ಮತ್ತೆ ಬೇರೆ ತರ ಮೋಸ, ತಟ್ಪಟ, ಸುಳ್ಳು, ಹಿಂದೆ ಅಂದ್ರೆ ಧರ್ಮವಾಗಿ ಇಲ್ದಿರ ಅಂತ ಇದು ಅದೆಲ್ಲ ನೋಡಿದಾಗ ಇಲ್ಲ, ಇದೇನಾದ್ರು ನಾವು ಚೇಂಜ್ ತರಬೇಕು ಮಾಡ್ಬೇಕು ಅಂತ ಅಂದ್ರೆ ಥ್ರೂ ಸಿನಿಮಾ ನಾವು ಮಾಡ್ಬೋದು. ಸಿನಿಮಾ ಮೂಲಕ ಒಳ್ಳೆ ಮೆಸೇಜ್ ಕೊಡ್ಬೋದು, ಒಳ್ಳೆ ಏನಾದ್ರೂ ಒಂದು ಚೇಂಜಸ್ ತರ್ಬೋದು ಸೊಸೈಟಿಗೆ ಅನ್ನೋದು ನನ್ನ ತಲೆಗೆ ಅವಾಗ ಬಂತು. ಸೊ ಅದಕ್ಕೋಸ್ಕರ ನಾನು ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ನಾನು ಯು ಎಸ್ ಹೋಗಿ 1 year ಲೀಸ್ಟ್ ಹಾಸ್ಬೇಕು ಥಿಯೇಟರ್ ಅಲ್ಲಿ. ರಣಬೀರ್ ಕಪೂರ್ ಎಲ್ಲ ಎಲ್ಲಿ ಓದಿದ್ರು ಅಲ್ಲೇನೆ ಓದೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ಹೋಗ್ಬೇಕು ಅಂತ ಅನ್ಕೊಂಡಿರಲಿಲ್ಲ. ನಾನು ಯಾವ್ದೋ ಕಡೆ ಬುಕ್ ಮಾಡಿದ್ದೆ, ಯಾವ್ದೋ ಕಡೆ ಜಾಯ್ನ್ ಆಗಿದ್ದೆ, ಆ ಸ್ಕೂಲೇ ಮುಚ್ಚೋಗಿ ಈ ಸ್ಕೂಲಿಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ರು. ಬಟ್ ಆಮೇಲೆ ಗೊತ್ತಾಯ್ತು ಇಟ್ಸ್ ಒನ್ ಆಫ್ ದ ನಂಬರ್ 1 ಸ್ಕೂಲ್, ಆಕ್ಟಿಂಗ್ ಸ್ಕೂಲ್ ಇನ್ ದ ವರ್ಲ್ಡ್, ಲೀಸ್ಟ್ ಹಾಸ್ಬೇಕು ಥಿಯೇಟರ್ ಅಂದ್ಬಿಟ್ಟು. ಆಂಜಲಿನಾ ಜೋಲಿ, ರಣಬೀರ್ ಕಪೂರ್, ಈ ತರ ತುಂಬಾ ಜನ ದೊಡ್ಡ ಈ ಕ್ಯಾಪ್ಟನ್ ಅಮೆರಿಕಾ ಮಾಡಿದಾರಲ್ಲ, ಕ್ರಿಸ್ ಇವಾನ್ಸ್, ಸೊ ಎಲ್ಲ ಅಲ್ಲಿ ಓದಿರೋ ಅಂತ ಮೆಥಡ್ ಆಕ್ಟರ್ಸ್. ಸೊ ಅಲ್ಲಿ ನಾನು ಟ್ರೈನಿಂಗ್ ತಗೊಂಡು ಒಂದು ವರ್ಷ ಅಲ್ಲೊಂಥರ ತುಂಬಾನೇ ಡಿಫ್ರೆಂಟ್ ಇರುತ್ತೆ ಟ್ರೈನಿಂಗ್ ಎಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಬಂದು ನಂಗೆ ಇಲ್ಲೇನೋ ಬೂಮ್ ಸಿಕ್ಬಿಡುತ್ತೆ, ಚಾನ್ಸ್ ಸಿಕ್ಬಿಡುತ್ತೆ ಅನ್ಕೊಂಡೆ. ಇಂಡಸ್ಟ್ರಿ ಕಥೆನೇ ಬೇರೆ ಇತ್ತು. ಸೊ ಇಲ್ಲಿ ನಾನು ತುಂಬಾನೇ ಸ್ಟ್ರಗಲ್ ಪಟ್ಟೆ 2019 ಇಂದ. ಆಮೇಲೆ ಲೆಗಸಿ ಅಂತ ಒಂದು ಸಿನಿಮಾ ಮಾಡಿದೆ, ಜೇಮ್ಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಒಂದು ವಿಲ್ಲನ್ ಆಗಿ ಮಾಡಿದ್ದೆ. ಸೊ ವಿಲ್ಲನ್ ಆಗಿ ಮಾಡಾದ್ಮೇಲೆ ಏನೋ ಬೇರೆ ಚಾನ್ಸಸ್ ಸಿಗ್ಬೋದು ಮಾಡ್ಬೋದು ಅಂತ ಅನ್ಕೊಂಡೆ. ಬಟ್ ಏನು ಸಿಗ್ಲಿಲ್ಲ. ನಂಗೊಂದು ಖುಷಿಯ ವಿಚಾರ ಅಂದ್ರೆ ನಾನು ಪುನೀತ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಅನ್ನೋದು ನನ್ಗೆ ತುಂಬಾ ಹೆಮ್ಮೆ. ಅವ್ರ ಜೊತೆ ಒಡನಾಟ ಇರುತ್ತೆ, ಮಾತುಕತೆ, ಅವ್ರ ಜೊತೆ ಫೈಟ್ ಮಾಡಿರ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಲ್ಲ, ಅದಕ್ಕೆ ನಾನು ಯಾವತ್ತಿದ್ರು ಚಿರಋಣಿ. ಅಷ್ಟು ನಾನು ಯಾವತ್ತಿದ್ರು ನಾನು ಜ್ಞಾಪಿಸ್ಕೋತೀನಿ ಪುನೀತ್ ಅನ್ನ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅದಾದ್ಮೇಲಿಂದ ನನ್ಗೇನಂತ ಅಪೋಸಿಟ್ ಸಿಗ್ಲಿ. ಸೊ ನನ್ನ ಕತೆ ವರ್ಕ್ ಮಾಡೋದಕ್ಕೆ, ಸ್ಟೋರಿ ರೈಟಿಂಗು, ನಮ್ಮದೇ ಟೀಮ್ ಬಿಲ್ಡ್ ಮಾಡೋದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಸೊ ಯಾವುದೋ ಒಂದು ಇದರಲ್ಲಿ ಲೋಕೇಶ್ ಸರ್ ಫೋನ್ ಮಾಡಿದ್ರು, ಫೋನ್ ಮಾಡ್ಬಿಟ್ಟು ಒಂದು ಸಿನಿಮಾ ಇದೆ, ಹೀರೋ ಆಗಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಹೌದಾ ಮಾಡ್ತೀನಿ, ಹೆಂಗೆ ಟೀಮ್ ಇರುತ್ತೆ, ಒಟ್ಟಿಗೆ ಟೀಮು 1-7 ಜನ ಫ್ರೆಂಡ್ಸು ಇರುತ್ತೆ ಸರ್. ಸಿಂಗಲ್ ಹೀರೋ ಆಗಿದ್ರೆ ಮಾಡ್ತೀನಿ, ಟೀಮ್ ಎಲ್ಲ ಒಟ್ಟಿಗೆ ಅಂತಾನೆ ಸ್ಪೇಸ್ ಸಿಗಲ್ಲ ಹಂಗೆ. ಇಲ್ಲ, ಎಲ್ಲರೂ ಒಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೋತಾರದು, ಅವ್ರಿಗೆಲ್ಲ ಸ್ವಲ್ಪ ಕಾಮಿಡಿಕ್ ರೋಲ್ಗಳಿರುತ್ತೆ, ನಿಮ್ದು ಕೋಪದ ಕ್ಯಾರೆಕ್ಟ್ರು, ನಿಮ್ದು ಮೇಯ್ನ್ ಲೀಡು, ಜವಾಬ್ದಾರಿ ಇರುತ್ತೆ, ನೀನ್ ಮಾಡು ಅಂತ ಅಂದ್ಬಿಟ್ಟು ಅಂದ್ರು. ಆಯ್ತು ಸರ್ ಮಾಡ್ತೀನಿ, ನೋಡ್ತೀನಿ ಅಂದ್ಬಿಟ್ಟು ಬಂದು ಕತೆ ಕೇಳಿದೆ. ಕತೆ ಕೇಳಾದ್ಮೇಲೆ ನಾನು ಐ ವಾಸ್ ಬ್ಲೋನ್ ಅವೇ. ಲಿಟ್ರಲಿ ಕತೆ ಕೇಳ್ಬಿಟ್ಟು ನಾನು ಇದಕ್ಕೂ ಚಪ್ಪಾಳೆ ಹೊಡ್ಬಿಟ್ಟೆ ಫಸ್ಟು. ಅಷ್ಟು ನನಗೆ, ಯಾಕಂದ್ರೆ ನಾವು ಕತೆ ಕೇಳ್ಬೇಕಾದ್ರೆ ಸಿನಿಮಾ ತರನೇ ಕುತ್ಕೊಂಡು ಕೇಳೋದು, ಸಿನಿಮಾ ಹೆಂಗ್ ಫೀಲ್ ಬರುತ್ತೆ ಅನ್ನೋದನ್ನೇ ಕೇಳ್ಬಿಟ್ಟು ಇದು ಹೆಂಗ್ ಗುರು ಈ ತರ ಕತೆ ಮಾಡಿದ್ದಾರೆ, ಎಲ್ಲ ಎಲಿಮೆಂಟ್ಸು ಒಂದ್ ಕಡೆ, ಫ್ರೆಂಡ್ಸು, ಫ್ಯಾಮಿಲಿ, ರೈವಲ್ರಿ, ಹಾರರು, ಫ್ಯಾಮಿಲಿ ಡ್ರಾಮಾ, ಸ್ಪೋರ್ಟ್ಸು, ಐಟಮ್ ಸಾಂಗು, ಟೈಟಲ್ ಸಾಂಗು, ಅದು ಪಾರ್ಟಿ ಸಾಂಗು, ಆಂಥಮ್, ಲಿಟ್ರಲಿ ಅಷ್ಟು ಎಲ್ಲ ತರಾನು ಎಂಡ್ ಟು ಎಂಡ್ ಒಂದು ಸಿನಿಮಾ ಒಂದು ಪ್ಯಾಕೇಜ್ ಆಗಿ ಯಾವ ತರ ಕೊಡ್ಬೇಕು, ಯಾವ್ದ್ರಲ್ಲೂ ಒಂದು ಮೈನಸ್ ಅನ್ನೋದೇ ಇಲ್ಲ ನಮ್ಮ ಸಿನಿಮಾಲಿ. ಸೊ ಎಲ್ಲ ಪ್ಲಸ್ 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 ಅಷ್ಟು ಚೆನ್ನಾಗಿರ ಬಂದಿದೆ ಕತೆ. ಲಿಟ್ರಲಿ ನಾನು ಯಾವ ಹಾರರ್ ಫಿಲಮ್ ಈ ತರ ಸಿನಿಮಾ ನಾನು ನೋಡಿಲ್ಲ. ಮತ್ತೆ ಯಾವುದೇ ಫ್ರೆಂಡ್ಸ್ ಸಿನಿಮಾ ಆಗಿರ್ಬೋದು, ನೀವು ಹೇಳೋ ಮಂಜುಮಲ್ ಬಾಯ್ಸು, ಅಷ್ಟು ಹುಡುಗರು, ಅದು ಇದು ಎಲ್ಲ ಬಂದಿದೆ. ಎಲ್ಲದಕ್ಕಿಂತ ವಿಭಿನ್ನವಾದ ಕತೆ. ಎಲ್ಲದನ್ನು ನಾವು ಯಾವ್ದನ್ನು ಕಂಪೇರ್ ಮಾಡೋದು ಬೇಡ. ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಸೊ ನನ್ನ ನಿಜವಾಗ್ಲೂ ನನ್ನ ಯಾವ ಜನ್ಮ ಪುಣ್ಯನೋ ಇಂಥ ಒಳ್ಳೆ ಕಲಾವಿದರುಗಳ ಜೊತೆ ಆಕ್ಟ್ ಮಾಡಿರೋದು, ಒಂದು ಒಳ್ಳೆ ಟೀಮ್ ಜೊತೆ ಆಕ್ಟ್ ಮಾಡಿರೋದು. ಇಟ್ಸ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಂಡ್ ಐ ಫೀಲ್ ವೆರಿ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ. July 10th ರಿಲೀಸ್ ಆದಾಗ ನೀವು ನೋಡಿ, ಲಿಟ್ರಲಿ ಯಾರೇ ಬಂದು ನೋಡ್ತು ಅಂದ್ರೂ ಇಲ್ಲ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಆಗಿ ಬಂದಿದೆ ಅಂತಾನೆ ಹೇಳ್ತಾರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಅದಂತೂ ಗ್ಯಾರಂಟಿ. ನಾನು ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ. ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ, ಕನ್ನಡ ಫಿಲಮ್ ಇಂಡಸ್ಟ್ರಿ ಅಲ್ಲ, ತೆಲುಗು ಅಲ್ಲ, ತಮಿಳ್ ಅಲ್ಲ, ಬಾಲಿವುಡ್ ಅಲ್ಲ, ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ತರ ಕತೆ ಯಾರು ಮಾಡಿಲ್ಲ. ಐ ಕ್ಯಾನ್ ಗಿವ್ ಇಟ್ ಇನ್ ರೈಟಿಂಗ್. ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ಎಲ್ಲರೂ ಬಂದು ನೋಡ್ಲಿ ಥಿಯೇಟರ್ಗೆ. ದಯವಿಟ್ಟು ಪ್ರೈವಸಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ದಿವಸನೇ ಇಟ್ಸ್ ಗೋಯಿಂಗ್ ಟು ವೆಬ್ಸೈಟ್ಸ್ ಎಲ್ಲ ಬರ್ತಾ ಇದೆ. ಬಟ್ ಆ ಥರ ನೀವು ನೋಡ್ತು ಅಂದ್ರೆ ಸಿನಿಮಾದು ಆ ಮಜಾನೇ ಗೊತ್ತಾಗಲ್ಲ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇದೆಯಲ್ಲ, ಅದು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದಾಗಲೇ ಗೊತ್ತಾಗೋದು. ಮೊಬೈಲಲ್ಲಿ ಕುತ್ಕೊಂಡು ನೋಡ್ತು ಅಂದ್ರೆ ಆರಾಮಾಗಿ ಯೂಟ್ಯೂಬಲ್ಲಿ ಬರೋ ವಿಡಿಯೋಸ್ಗಳು, ಫಿಲಮ್ಸ್ಗಳು ಥರನೇ ಕುತ್ಕೊಂಡು ನೋಡ್ಬೋದಲ್ಲ ಮೊಬೈಲ್ಗೆ. ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ಅಂತ ಹೆಸರೇನಿಗೆ ಬಂದಿರೋದು, ಬಿಕಾಸ್ ಇಟ್ಸ್ ಅನ್ ಆಡಿಯೋ ವಿಷುವಲ್ medium which will impact
ಟು ದ ಸೋಲ್ ಇಫ್ ಇಟ್ಸ್ ಮೂವಿ ಇಸ್ ಕರೆಕ್ಟ್ಲಿ ಮೇಡ್. ಲಿಟ್ರಲಿ ಅದು ಅಷ್ಟು ಮಟ್ಟಕ್ಕೆ ಪವರ್ ಇರುತ್ತೆ ಸಿನಿಮಾಗೆ. ಥಿಯೇಟರ್ ಕೂತ್ಕೊಂಡು ನೋಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದ್ರ ಮಜಾ ಗೊತ್ತಾಗುತ್ತೆ. ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಹಾಗೆ ಜನರನ್ನ ಸಿನಿಮಾ ಕರಿಬೇಕು. ಹೌದು, ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಸಿನಿಮಾ ಸಬ್ ಟೈಟಲ್ ಬಂದು ಆಗ್ತಿಲ್ಲ ಬೇಕೇ ಬೇಕು ಅಂತ. ಯಾವ ಟೈಮಲ್ಲಿ ಅದೇ ಶಾರ್ಟ್ ಫಿಲಮ್ಸುಗಳು ಮಾಡಿಕೊಂಡು ನೋಡಿಕೊಂಡು ಅದರಲ್ಲೇ ತೊಡಗಿದ್ದಾಗ ಏನಾದರೂ ಒಂದು ಹೌದು ನಮ್ಮನ್ನು ನಾವು ದೊಡ್ಡ ಪರದೆ ಮೇಲೆ ಸಿನಿಮಾ ಪರದೆ ಮೇಲೆ ನಾವು ಬೆಳ್ಳಿ ಪರದೆ ಮೇಲೆ ಬಂದು ಕಾಣಿಸ್ಕೊಬೇಕು ಅಂತ ಒಂದು ಆಸೆ ಪಡ್ತಿದ್ದಾಗ ತುಂಬ ಒಂದು ಒಳ್ಳೆ ಪಾತ್ರದಲ್ಲಿ ಕರೆದು ಒಂದು ಒಳ್ಳೆ ಪಾತ್ರ ಕೊಟ್ಟವ್ರು ನಮ್ಮ ಹರಿ ಸರ್. ಅವ್ರಿಗಂತೂ ತುಂಬ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲಲ್ಲ. ಆ ರೀತಿ ಐಡೆಂಟಿಫೈ ಮಾಡಿ ಆಗ್ತಿಲ್ಲ ಬೇಕೇ ಬೇಕು ಅಂತ ಕೂತಿದ್ದಂಥ ಸಮಯ ಸಿಚುವೇಶನಲ್ಲಿ ಕರೆದು ಕೊಟ್ಟಿದ್ದಂಥದ್ದೇ ಈ ಸಿನಿಮಾ. ಸೊ ದಯಮಾಡಿ ಎಲ್ಲರೂ ಬಾಯ್ಸು ಗ್ಯಾಂಗು ಬರ್ತಿರೋದೇ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಚಿತ್ರ. ಸೊ ಕಾಂಪ್ರಮೈಸ್ ಆಗದೆ ದಯವಿಟ್ಟು ಬಂದು ನೋಡಿ. ಅಂದರೆ ಬಾಯ್ಸ್ ಎಲ್ಲದರಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಖಂಡಿತ ಇದೇ ಸಿನಿಮಾಗೂ ಅದೇ ರೀತಿ ಕಾಂಪ್ರಮೈಸ್ ಆಗದೆ ಬಂದು ನೋಡಬೇಕು. ನೀವು ಈ ಒಂದು ಜರ್ನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾ ಆ್ಯಂಡ್ ಜನಗಳನ್ನು ಥಿಯೇಟರ್ಗೆ ಬರೋದಕ್ಕೆ? ನಂದ ಒಂದು ಜರ್ನಿ 2019 ಚೆನ್ನೈಗೆ ಫಿಲಮ್ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಹೋಗ್ಬೇಕಂತಿದ್ದೆ. ಮನೇಲಿ ಅವಾಗ ನನಗೆ ಬೈಸಿಕಲ್ ಮೇಲೆ ಹಾಕೊಂಡು ನಮ್ಮ ಅಜ್ಜಿ ಒಬ್ಬರು ಇದ್ದಿದ್ದು. ಅವ್ರನ್ನ ಸಹಾಯ ವಹಿಸಿದ್ ಬಿಟ್ಟು ಬಿಡಪ್ಪ ಅಂತೆಲ್ಲ ಇದು ಮಾಡಿಬಿಟ್ರು. ಅದು ಸರಿ ಅಂತಾದ್ಮೇಲೆ ಮದುವೆ ತಿಳ್ಕೊಂಡ್ಮೇಲೆ ನಾನು ಮಾಮೂಲಿ ಕೆಲಸ ಕಾರ್ಯ ಮಾಡ್ಕೊಂಡಿದ್ದೆ. ಅದಾದಮೇಲೆ 2024ನಲ್ಲಿ ಆ್ಯಕ್ಟಿಂಗ್ ತೆಗೆದುಕೊಂಡು ನಾಟಕ ರಂಗಭೂಮಿ ಎಲ್ಲ ಮಾಡಿಕೊಂಡು ಆಡಿಷನ್ ಇದೆ ಅಂತ ನಮ್ಮ ಚಿಕ್ಕಣ್ಣ ಅಂತ ಈ ಮೂವಿ ರೈಟರ್ ಇದ್ದಾರೆ, ಅವ್ರ ಮೂಲಕ ಆಡಿಷನ್ ಬಂತು. ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಬಂದಂತಾಗ ಇವೆಲ್ಲ ನಮ್ಮ ಕಲಾವಿದರು ಎಲ್ಲ ಸಿಕ್ಕಿದ್ರು. ಬಟ್ ನನಗೊಂದು ಬೇಸಿಕಲಿ ಒಂದಿತ್ತು, ಎಲ್ಲ ರೆಕಗ್ನೈಸ್ ಆರ್ಟಿಸ್ಟ್ಗಳು ಟಿ ವಿ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾರೆ, ಯೂಟ್ಯೂಬರ್ ಕಾಣಿಸ್ಕೊಂಡಿದ್ದಾರೆ, ಎಲ್ಲಿ ಇದಾಗಿ ನೋಡ್ತಾರೆ ಅಂತ. ಬಟ್ ಆ ಥರ ಎಲ್ಲೂ ಇರಲಿಲ್ಲ. ಎಲ್ಲ ಒಳ್ಳೆ ಫ್ರೆಂಡ್ಸನ್ನು ನೋಡ್ತಾ ಇರಲ್ಲ. ಹೀಗೆ ನನಗೆ ಯಾಕೆ ಕೊಟ್ಟು ಅಂದ್ಕೊಂಡಿದ್ದಾರೆ ಇವರೆಲ್ಲ ನಂತ ಕರ್ಕೊಂಡಿದ್ದೆ ನನ್ನ ಭಾಗ್ಯ. ಎಲ್ಲ ತಳ್ಕೊಂಡು ಇದು ಮಾಡ್ಕೊಂಡು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಶುರು ಆಯಿತು. ಈಗ ಆ್ಯಸ್ ಆ್ಯಕ್ಟರ್ ಒಂದು ಒಳ್ಳೆ ಇದು ಸಿಗೋದು ನನಗೂ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಒಳ್ಳೆ ಸಕ್ಸಸ್ ಸಿಕ್ತು ಅಂದರೆ ಮುಂದಕ್ಕೆ ನನ್ನ ಕೆರಿಯರ್ಗೂ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನಂಬಿದ್ದೀನಿ ದೇವ್ರನ್ನ. ಹಾಲಕ್ಕ ನೀರಾಕ ಅಂದ್ಬಿಟ್ಟಿದ್ದು. ಬಟ್ ನನಗಂತೂ ಕಾನ್ಫಿಡೆನ್ಸ್ ಇದೆ. ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲೇ ಗೊತ್ತಾಗೋದು, ವಿಜುವಲ್ಸ್ ಎಲ್ಲ ನೋಡ್ಬಿಟ್ಟು ಇದು ಕನ್ನಡ ಇದು ಮಾಡೋಂಗಿಲ್ಲ, ಸ್ವಲ್ಪ ಪ್ರೇಕ್ಷೆ ಅನ್ಸ್ಬೋದು. ಬಟ್ ಸ್ಟಿಲ್ ವಿಜುವಲ್ಸ್ ನೋಡಿದ್ರೆ ನನಗೆ ಪರ್ಸನಲಿ ಫೀಲ್ ಬಂತು. ನೀವು ಹೆಂಗೆ ತೊಗೊಂತೀರ ನನಗೆ ಗೊತ್ತಿಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ ಬೇರೆ ಒಂದು ಥರ ಮೂಡ್ ಬಂದಿದೆ. ಜುಲೈ 15 ನಾನು ಜನಗಳನ್ನ ಏನಂತ ಕರಿತೀನಿ ಥಿಯೇಟ್ರಿಗೆ ಅಂತಂದರೆ, ನಿಮ್ಮ ಮೈಂಡು, ನಿಮ್ಮ ಫ್ರಸ್ಟ್ರೇಷನ್ನು, ನಿಮ್ಮ ಏನು ದಿನನಿತ್ಯದ ತಲೆನೋವುಗಳೆಲ್ಲ ಇರುತ್ತೆ, ಅದ್ರ ಮಧ್ಯೆ ನೀವು ಬಂದು ಈ ಒಂದು 2.5 ಗಂಟೆ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂತ ಬಂದು ಫಿಲಮ್ ನೋಡಿದಾಗ 2 ಗಂಟೆ ನೀವು ಕುತ್ಕೊಂಡು ನೋಡಿದಾಗ 100% ಪೈಸಾ ವಸೂಲಾಗುತ್ತೆ. ನೀವು ಹೋಗಿ ವರ್ಡ್ ಆಫ್ ಮೌತ್ ಬೇರೆಯವ್ರಿಗೆ ಹೇಳ್ತೀರಾ. ಮತ್ತು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಬಂದು ಕುತ್ಕೊಂಡು ನೋಡಿದಾಗ ನಿಮ್ಮ ಚೈಲ್ಡ್ಹುಡ್ ಆಗಲಿ ನಿಮ್ಮ ಪಾಸ್ಟ್ ಆಗಲಿ ಯಾವುದೋ ಒಂದು ಕ್ಯಾರೆಕ್ಟರ್ ನಿಮ್ಗೆ ಇದ್ರ ಕನೆಕ್ಟ್ ಆಗುತ್ತೆ. ಆ ರೀತಿ ಎಲ್ಲರಿಗೂ ರಿಲೇಟ್ ಆಗೋಂಗೆ ನಮ್ಮ ಹರಿ ಸರ್ ಡಿಸೈನ್ ಮಾಡಿದ್ದಾರೆ. ದಟ್ಸ್ ಫಾರ್ ಶೋರ್. ಇಟ್ಸ್ ಅ ಪ್ರಾಪರ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಡಿಫರೆಂಟ್ ಥೀಮ್. ಮತ್ತೆ ಹರಿ ಸರ್ದೇನೆ ಲೈಫ್ ನಡೆದಿರೋ ಸಿಚುವೇಶನ್, ರಿಯಲ್ ಲೈಫ್ ಇನ್ಸಿಡೆಂಟ್. ಮತ್ತೆ ಇಡೀ ಟೀಮ್, ಶ್ರೀನಿವಾಸ್ ಸರ್ ಇರ್ಬೋದು, ಪ್ರೊಡ್ಯೂಸರ್ ಉಜ್ವಲ ಮ್ಯಾಮ್ ಇರ್ಬೋದು, ಯುವರಾಜ್ ಇರ್ಬೋದು, ಎಡಿಟರ್ ಕಾರ್ತಿಕ್ ಸರ್ ಇರ್ಬೋದು, ಎಲ್ಲ ಟೀಮು ಎಷ್ಟು ವರ್ಕ್ ಮಾಡಿ, ಪ್ರಮೋದ್ ಅವ್ರು ಇರ್ಬೋದು, DOP ಅವರು, ಮ್ಯೂಸಿಕ್ ಲೋಕಿತ ತವಸ್ ಅವ್ರು ಇರ್ಬೋದು. ಸೊ ಎಲ್ಲರೂ ಅಷ್ಟೇನೆ ಹಾರ್ಡ್ ವರ್ಕ್ ಮಾಡಿ ಒಂದು ಅದ್ಭುತವಾದ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಅದನ್ನ ನೀವು ಬಂದು ಥಿಯೇಟ್ರಿಗೆ ಬಂದು ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಇದ್ದು ತರಲೆ ಆಯಿತು, ತಮಾಷೆ ಆಯಿತು. ಸೊ ಸಿನಿಮಾದ ಬಗ್ಗೆ ಇಷ್ಟೊಂದು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಕರ್ಕೊಂಡಿದ್ದೀರಲ್ಲ ಇಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರತಂಡದ ಮಾತಾಗಿತ್ತು. ಜುಲೈ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನಂತೂ ತುಂಬ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಯಾಕಂದರೆ ವಿಶ್ವದಲ್ಲೇ ಯಾರು ಮಾಡಿರೋದಂಥ ಸಾಹಸವನ್ನು ಈ ಸಿನಿಮಾದಲ್ಲಿ ಇದೆ ಅಂತ ಹೇಳಿದ್ದಾರೆ. ಯಾರು ಕೂಡ ಇತ್ತೀಚೆಗೆ ಆಗಿರ್ಬೋದು, ಯಾವುದೇ ಒಂದು ಜರ್ನಿಯಲ್ಲಿ ಆಗಿರ್ಬೋದು, ಈ ಥರ ಒಂದು ಸಿನಿಮಾ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನನಗೆ ತುಂಬ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಸೊ ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರದ ಮಾತಾಗಿತ್ತು. ಧನ್ಯವಾದಗಳು.